ಇನ್ಮೇಲೆ ನಡೆಯಲ್ಲ VIP ಟ್ರೀಟ್ಮೆಂಟು. ಪರಪ್ಪನ ಅಗ್ರಹಾರ ಜೈಲು ಅಷ್ಟೆಲ್ಲ ಇಡೀ ರಾಜ್ಯಾದ್ಯಂತ ಅನ್ವಯವಾಗುವಂತೆ ಎಲ್ಲ ಜೈಲುಗಳಿಗೂ ಕೂಡ ಅಲೋಕ್ ಕುಮಾರ್ ಅವರು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನೋಡ್ತಾ ಇದ್ವಿ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ, ಐಷಾರಾಮಿ ಜೀವನ, ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಏನು ಕೇಳ್ತಾರೆ, ಏನು ಕುಡಿತಾರೆ ಎಲ್ಲ ಸಿಗುತ್ತಾ ಇತ್ತು. ಅದರಲ್ಲೂ ದರ್ಶನ್ ಅವರು ಹೋದ ಮೇಲಂತರೂ ಕೇಳಬೇಕಾ? ಸುಪ್ರೀಂ ಕೋರ್ಟ್ ಕೂಡ ಬಹಳ ಖಾರವಾಗಿ ಹೇಳಿತ್ತು, ಯಾವುದೇ ಕಾರಣಕ್ಕೂ ರಾಜಾತಿಥ್ಯ ಸಿಗಬಾರ್ದು ಅಂಥೇಳಿ. ಈಗ ಬಂದಿರುವಂಥ ಸುತ್ತೋಲೆ ಇದೆಯಲ್ವಾ, ಅದರಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ. 1963 ಏನಿದೆ ಆ ಒಂದು ಕಾರಾಗೃಹ ಕೆಲವೊಂದಿಷ್ಟು ನಿಬಂಧನೆಗಳು, ಕಾಯ್ದೆಗಳು ಅದೆಲ್ಲವನ್ನು ಕೂಡ ನಾವು ಗಮನಿಸಿದಾಗ ಈಗ ಬಂದಿರುವಂಥ ಒಂದು ಸುತ್ತೋಲೆ ಇದೆಯಲ್ವಾ, ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ. ಈಗ ಸಂದರ್ಶಕರಂತ ವಾರಕ್ಕೊಂದ್ಸಲ ಏನಾದರೂ ಅವರ ಸಂಬಂಧಿಕರು, ಅವರ ಹಿತೈಷಿಗಳು ಭೇಟಿ ಮಾಡಲಿಕ್ಕೆ ಹೋದಾಗ ಏನೋ ಕೈಲಿ ಹಿಡ್ಕೊಂಡು ಹೋಗಿರ್ತಾರೆ, ಹಣ್ಣು, ಡ್ರೈ ಫ್ರೂಟ್ಸು ಅಥವಾ ಇನ್ನೇನೋ ಊಟ. ಆದರೆ ಊಟ ತೆಗೆದುಕೊಂಡು ಹೋಗಂಗಿಲ್ಲ, ಪ್ಯಾಕ್ ಮಾಡಿರುವಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಬಹುದು. ಅಲ್ಲೇ ನಾವು ಚಿಕನ್ ಕಬಾಬ್ ಮಾಡಿದ್ದೀವಿ, ಮನೇಲಿ ಎಗ್ ರೈಸ್ ಮಾಡಿದ್ವಿ, ಬಿರಿಯಾನಿ ಮಾಡಿದ್ವಿ, ಅಯ್ಯೋ ಪಾಪ ನನ್ನ ಮಗಳು ಜೈಲಲ್ಲಿ ಇದ್ದಾಳೆ ಅಂತ ತೊಗೊಂಡು ಹೋದರೆ ಒಳಗಡೆ ಅವಕಾಶ ಕೊಡೋದಿಲ್ಲ. 2 kg ಇರಬೇಕಂತೆ. ನೋಡಿ, ಅಲ್ಲಿ ತೂಕನೂ ಹೇಳಿದ್ದಾರೆ, ಅಳತೆ ಮಾಡ್ತಾರೆ. ಸೇಬು, ಬಾಳೆ, ಪೇರ್ಲೆ ಹೀಗೆ ಸಪೋರ್ಟ್ ಆಗಿರ್ಬೋದು, 2 kg ಮೀರೋಂಗಿಲ್ಲ ಹಣ್ಣುಗಳದ್ದು. ಮತ್ತು ಡ್ರೈ ಫ್ರೂಟ್ಸ್ ಅಥವಾ ಬೇಕರಿ ಐಟಮ್ಸ್ ಇದ್ದರೆ 500 ಗ್ರಾಮ್ ಅಷ್ಟೇ, ಅರ್ಧ kg ಅಷ್ಟೇ ಕೊಡಬೇಕು. ಇಲ್ಲ ನನ್ನ ಮಗಳಿಗೆ ಭಾಳ ಇಷ್ಟ ಇದು, ಇಲ್ಲ ನನ್ನ ಯಜಮಾನರಿಗೆ ಭಾಳ ಪ್ರೀತಿ ಇದು ಅಂಥೇಳಿ ನೀವು kg ಚೀಲ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಈ ಟಫ್ ರೂಲ್ಸನ್ನು ಜಾರಿಗೆ ತರಲಾಗ್ತಾ ಇದೆ. ವಿಶೇಷ ಸೌಲಭ್ಯಗಳಿಗೆ ಇನ್ನು ಮುಂದೆ ಕತ್ತರಿ ಬೀಳೋದು ಗ್ಯಾರಂಟಿ. ದರ್ಶನ್ ಹಾಗೆ ಪವಿತ್ರ ಗೌಡ ಅವರು ಕೂಡ ಸಾಕಷ್ಟು ಹರಸಾಹಸವನ್ನು ಪಟ್ಟರು. ದರ್ಶನ್ಗೆ ಇದೊಂದು ರೀತಿ ಕೊತ ಅಂತ ಕುದೀತಾ ಇದೆ ನೋಡಿ. ಅವರು ಎಕ್ಸ್ಟ್ರಾ ದಿಂಬು ಕೇಳಿದರು, ಪವಿತ್ರ ಗೌಡ ಮತ್ತು ಲಕ್ಷ್ಮಣ್ ನಾಗರಾಜ್ ಮನೆ ಊಟ ಕೇಳಿದರು, ಅದಕ್ಕೂ ಕೂಡ ಬ್ರೇಕ್ ಹಾಕಲಾಯಿತು. ಹಾಗಾಗಿನೇ ಇನ್ನು ಮುಂದೆ ಯಾರ ಆಟನೂ ಕೂಡ ನಡೆಯೋದಿಲ್ಲ. ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಮೊದಲದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಲೋಕೇಶ್ವರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ವಕೀಲರಿದ್ದಾರೆ, ರಾಜಲಕ್ಷ್ಮಿ ಅಂಕಲಿಗೆ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಲೋಕೇಶ್ವರ್ ಸರ್ ಹತ್ರ ಹೋಗ್ತಾ ಇದ್ದೀನಿ. ಸರ್, ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರೋದು, ನೀವು ನೋಡಿದ್ರಿ ರಾಜಾತಿಥ್ಯ ಕೇಸು ರೆಸಾರ್ಟ್ ಆಗಿತ್ತು, ಪರಪ್ಪನ ಅಗ್ರಹಾರ ಜೈಲು, ಏನು ಕೇಳ್ತಾರೋ ಅದೇ ಸಿಗ್ತಾ ಇತ್ತು. ದರ್ಶನ್ ಅವರೇ ಜೈಲಿಗೆ ಬರಬೇಕಾಯ್ತಾ ಅಂತ ಈ ನಿಯಮಗಳಲ್ಲಿ ಬದಲಾವಣೆ ಆಗಲಿಕ್ಕೆ, VIP ಟ್ರೀಟ್ಮೆಂಟ್ಗೆ ಬ್ರೇಕ್ ಹಾಕಲಿಕ್ಕೆ? ಬ್ರದರ್, ಇದು ದರ್ಶನ್ ನಿಂದ ಪ್ರಾರಂಭ ಆಗಿದೆ ಅನ್ನೋ ವಿಚಾರ ಏನಿಲ್ಲ ಇದರಲ್ಲಿ. ಇದಕ್ಕೆ ಇತಿಹಾಸ ತುಂಬಾ ಇದೆ. ಜೈಲಲ್ಲಿ ರಾಜಾತಿಥ್ಯಗಳು ಕೊಡೋದು ಇತಿಹಾಸ ತುಂಬಾ ಇದೆ. ತಮ್ಗೆ ಗೊತ್ತಿದೆಯೋ ಇಲ್ವೋ, ಸುಮಾರು 20-25 ವರ್ಷಗಳ ಹಿಂದೆನೆ ಏನು ಒಂದು ದೊಡ್ಡ ಚಾಪಾ ಕಾಗದದ ಹಗರಣ ನಡೀತು. ಆ ಸಂದರ್ಭದಲ್ಲಿ ನಡೆದಂತ ಈ ರಾಜಾತಿಥ್ಯದ ಕಾರಣ ಒಬ್ರು DIG ಮತ್ತೆ ಚಾಪಾ ಕಾಗದ ಹಗರಣದಲ್ಲೂ ಭಾಗವಹಿಸುವಂತ ಪರಿಸ್ಥಿತಿಯಲ್ಲಾಗಿ DIG SP-ಗಳೆಲ್ಲ ಜೈಲ್ಗೆ ಹೋದ್ರು. ಅವಾಗ ತಮ್ಗೆ ಅದು ಗೊತ್ತಿದ್ರೆ ನೆನ್ಸ್ಕೊಳ್ಳಿ. ಖಂಡಿತ. ಸೊ ಹಾಗಾಗಿ ಅನಂತರ ಬೇಕಾದಷ್ಟು ಈ ಜೈಲಲ್ಲ, ಬೇರೆ ಬೇರೆ ಜೈಲ್ಗಳಲ್ಲೂ ಈ ತರದ ಪ್ರಕರಣಗಳು ಜಾಸ್ತಿ ಆಗಿದೆ. ಬೆಂಗಳೂರಲ್ಲೇ ಯಾಕೆ ಅಂತಂದ್ರೆ ಮೇಜರ್ ಏನು ಇನ್ಫ್ಲೂಯೆನ್ಷಿಯಲ್ ಫೆಲೋಸ್, ದೊಡ್ಡ ರೌಡಿಗಳು, ಮತ್ತೆ ರಾಜಕೀಯ ಪ್ರಭಾವಿತ ವ್ಯಕ್ತಿಗಳು, ಫಿಲಂ ಆರ್ಟಿಸ್ಟ್ಗಳು ಇರ್ಬೋದು, ಈ ತರ ಸೆಲೆಬ್ರಿಟೀಸ್ ಸೇರಿ ಜಾಸ್ತಿ ಬಂದು ಡಂಪ್ ಆಗ್ತಾರೆ ಈ ಪರಪ್ಪನ ಅಗ್ರಹಾರ ಅಂತ. ಮೊದಲು ಸಿಟಿ ಒಳಗಿದ್ದ ಜೈಲು ಅದಿನ್ನೂ ಜಾಸ್ತಿ ಅನುಕೂಲಗಳು ಕೊಡೋದಕ್ಕೆ ಅವಕಾಶ ಜಾಸ್ತಿ ಇತ್ತು. ಈಗ ಊರಾಚೆ ತಗೊಂಡೋದ್ರು, ಅಲ್ಲೂ ಅದು ಕಂಟಿನ್ಯೂ ಆಗಿದೆ. ಕಾರಣ ಒಂದು ಆಮಿಷ, ಎರಡನೇದು ಇನ್ಫ್ಲೂಯೆನ್ಸ್ ಅಂದ್ರೆ ಒತ್ತಡಗಳು, ಮೂರನೇದು ಭಯ ಇಡಿಸೋದು. ಈ 3 ಹಂತಗಳನ್ನ ದಾಟಿ ಪಾಪ ಕೆಳಗಿನ ಸಿಬ್ಬಂದಿ ಕೆಲಸ ಮಾಡೋದು ಕಷ್ಟ.
ಅವ್ರುಗಳು ಇನ್ಫ್ಲೂಯೆನ್ಸ್ ಅಲ್ಲಿ ಅಥವಾ ಹಣದಾಸೆಗೋ ಬೈಕೋ ಮೇಲಧಿಕಾರಿನೂ ಹೇಳಿ ಇನ್ವಾಲ್ವ್ ಆಗಿರುವಂತದ್ದು ಬೇಕಾದಷ್ಟು ಇದೆ. ಈಗ ಮೊನ್ನೆ ಎಲ್ಲ ನೋಡಿದ್ರಲ್ಲ SP ಗಳು ಇದು ಹೌದು. ಸಂಬಂಧಪಟ್ಟ ಸ್ಟೂಡೆಂಟ್ಸ್ನೆಲ್ಲ ಸಸ್ಪೆಂಡ್ ಮಾಡಿದ್ರು. ಈ ಈ ಪರಿಸ್ಥಿತಿಯಲ್ಲಿ ಇದು ನಿರಂತರ. ಅದಕ್ಕೆ ನಾನು ಅಲೋಕ್ ಕುಮಾರ್ ಅವರು ಏನೀಗ ಒಂದಷ್ಟು ಬದಲಾವಣೆಗಳ ತರ ಕೊಟ್ಟಿದ್ದಾರೆ, ಅದು ಎಲ್ಲದಕ್ಕೂ ಪರಿಹಾರ ಅಂತ ಅನ್ನೋ ಪ್ರಶ್ನೆ ಏನಿಲ್ಲ. ಈಗ ಕರೆಕ್ಟ್. ಕೇವಲ ಕೊಡೋ ಐಟಮ್ಸ್ ಗಳ ಒಂದು ವೆಯ್ಟ್ ಅದರಲ್ಲಿ ಕಡಿಮೆ ಮಾಡಿ ತಗೊಂಡು ಹೋಗಕ್ಕೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆದ್ರೆ ಪ್ರಾಬ್ಲಮ್ ಯಾವುದು ಇಲ್ಲಿ ಅಂದ್ರೆ ಮೊಬೈಲ್ ಗಳನ್ನ ಶಿಫ್ಟ್ ಮಾಡೋದು. ಮೊಬೈಲ್ ತಗೊಂಡು ಹೋಗಂಗೆ ಇಲ್ಲ, ಯೂಸ್ ಮಾಡಂಗೆ ಇಲ್ಲ. ಹೌದು ಹೌದು ಹೌದು. ಮೇಜರ್ ಪ್ರಾಬ್ಲಮ್ ಅದು. ಮೊಬೈಲ್ ಗಳನ್ನ ಒಳಗಡೆ ಬಿಡ್ದಂಗ್ ನೋಡ್ಕೊಳೋದು. ಮತ್ತೆ ಎಲೆಕ್ಟ್ರಾನಿಕ್ ಗೂಡ್ಸ್ ಅದ್ ಏನ್ ಬೇಕಾದ್ರೂ ಆಗ್ಬೋದು. ಈಗ ಅವ್ನ ಯಾರ ಟೆರರಿಸ್ಟ್ ಹತ್ರ ಬೇಕಾದಷ್ಟು 2-3 ಮೊಬೈಲು ಮತ್ತಿನ್ನು ಏನೇನೋ ಅವ್ರ ಹತ್ರ ವಿಚಾರ ಆಗಿದ್ದೆಲ್ಲ ನಾವು ನೋಡಿದ್ವು. ಸೊ ಏನೋ ಊಟ ತಗೊಂಡೋಗ್ ಕೊಟ್ರು, ಹಣ್ಣು ತಗೊಂಡೋಗ್ ಕೊಟ್ರು, ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ ಇರೋದು ಒಳಗೆ ಕೂತ್ಕೊಂಡು ಕ್ರೈಮ್ ಮಾಡೋದು. ಕರೆಕ್ಟ್ ಕರೆಕ್ಟ್. ಒಳಗೆ ಕೂತ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡೋದು, ಟೆರರಿಸಂ ಕ್ರಿಯೇಟ್ ಮಾಡೋದು, ಇದೆಲ್ಲದಕ್ಕೂ ಅವಕಾಶ ಆಗೋದಾದ್ರೆ ಜೈಲಲ್ಲಿ ನೀವು ಏನು ಮಾಡ್ತಾ ಇದೀರ ಅನ್ನೋದನ್ನ ಎಲ್ಲರೂ ಕ್ವಶನ್ ಮಾಡ್ತಾರೆ. ಅಂದ್ರೆ ಅದ್ರ ಬಗ್ಗೆ ಸಪರೇಟ್ ಆದಂತ ಒಂದು ಸುತ್ತೋಲೆ ಬರ್ಬೇಕು ಸರ್. ಈಗ ಅಂದ್ರೆ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಇನ್ನೇನೋ ಗಾಂಜಾ ಸಿಗ್ತಾ ಇದೆ. ಇಲ್ಲ, ಸುತ್ತೋಲೆಗಳು ಬರುತ್ತಲೇ ಇದೆ. ಸುತ್ತೋಲೆ ಹೊಸದಲ್ಲ ಇದು. ಹೌದು ಹೌದು. ಎಲ್ಲಾ ಕಾಲಕ್ಕೂ ತಗೊಂಬರ್ಬಾರ್ದು ಅನ್ನೋದಿದೆ. ಪ್ರತಿ ಸತಿ CCB ಅವರು ಮತ್ತೊಬ್ರು ರೈಡ್ ಮಾಡೋದು, ಮೊಬೈಲ್ ಸೀಸ್ ಮಾಡೋದು ಇದ್ದೇ ಇದೆ ಅಲ್ಲಿ. ಎಷ್ಟ್ ಸತಿ ರೈಡ್ ಆಗಿದೆ ಚೆಕ್ ಮಾಡಕ್ ಹೇಳಿ. ಕರೆಕ್ಟ್. ಆಗಿಲ್ಲ ಅಂತ ಪ್ರಶ್ನೆ ಹೇಳಕ್ಕಲ್ಲ. ಅವರು DCP ಇದ್ದಾಗ ಅವ್ರಿಗೂ ಗೊತ್ತಿದೆ ಅದು. ಸೌತ್ DCP ಇದ್ದಾಗೆ ಅವಾಗ ಇವ್ರಿಗೆ ಬರ್ತಿತ್ತು. ಸೌತ್ ಈಸ್ಟ್ ಫಾರ್ಮ್ ಆಗಿ ಬಂದು ಸೌತ್ಗೆ ಬರ್ತಿತ್ತದು. ನಾನ್ ಹೇಳ್ತಾ ಇರೋದು, ನೀವು ಎಲ್ಲಿವರೆಗೂ ಜೈಲ್ನ ಅಕ್ಸೆಸ್ ಕಂಟ್ರೋಲ್ ಅಂತ ಏನಿದೆ, ಎಂಟ್ರಿ, ಅಲ್ಲಿ ನೀವು ಸರಿಯಾಗಿ ರೆಗ್ಯುಲೇಷನ್ ಮಾಡದಿದ್ರೆ ನೀವು ತೂಕ ಕಡಿಮೆ ಮಾಡೋದು ಇನ್ನೊಂದು ಇದರಿಂದ 3 kg ತಗೊಂಡೋಗೋನು 2 kg ತಗೊಂಡೋಗೋದು, ಅಥವಾ 1 kg ಬಿರಿಯಾನಿ ತಗೊಂಡವನು ಅರ್ಧ kg ಬಿರಿಯಾನಿ ತಗೊಂಡೋಗೋದು, ಏನ್ ಪ್ರಶ್ನೆ ಅಂತ ಅದು ಇದೇ ವಿಚಾರ ಆಗುತ್ತೆ ಅಲ್ಲಿ. ಒಳಗಡೆ ತಗೊಂಡೋಗಿರೋದು ವಿಚಾರಗಳು ಬೇರೆವು. ಡ್ರಿಂಕ್ಸು, ಮೊಬೈಲು, ಸಿಗರೇಟು, ಏನು ಪ್ರೈವೇಟೆಡ್ ಇದೆ ಅದು ವಿಚಾರ ಮುಖ್ಯ. ಈಗ ಇಲ್ಲಿ ಹಣ್ಣು, ತರಕಾರಿ, ಸೊಪ್ಪು ಇದೆಲ್ಲ ಇಶ್ಯೂ ಅಂತ ನನಗೆ ಅನ್ನಿಸ್ತಿಲ್ಲ ಇಲ್ಲಿ. ಸರ್, ದರ್ಶನ್ ಅವ್ರಿಗೆ ಇತರ ಕೈದಿಗಳು ಬೈಕೊಳ್ತಿದಾರಂತೆ, ಯಾಕಾದ್ರೂ ದರ್ಶನ್ ಜೈಲಿಗೆ ಬಂದ್ರಪ್ಪ, ನಮ್ಗೆ ಸಿಗ್ತಾ ಇಲ್ಲ ಅಂತೇಳಿ. ಅದೇ ಈ ಸಂದರ್ಭಕ್ಕೆ ಈಗ ಎಲ್ಲರಿಗೂ ಓರಿ ಕಣ್ಣು ಮಾರಿ ಮೇಲೆ ಅಂತ ಹೌದು, ಸಾರಿ, ಮಾರಿ ಕಣ್ಣು ಓರಿ ಮೇಲೆ ಅಂತ ಈಗ ಸಿಕ್ಕಿರೋ ಓರಿ ಅದೊಂದೇ ಈಗ ಅಲ್ಲಿ. ಹಂಗಾಗಿ ಅವ್ರ ಜೊತೆಲಿರೋ ಸಹಜವಾಗಿ ಇವೆಲ್ಲ ಮಾತಾಡ್ಕೊಂಡಿರ್ಬೋದು. ಬರ್ತೀನಿ ಸರ್, ಬರ್ತೀನಿ ನಿಮ್ಮ ಹತ್ರ. ಮತ್ತೆ ರಾಜಲಕ್ಷ್ಮಿ ಮೇಡಮ್, ಈಗ ಗಾಂಜಾ ಸಪ್ಲೈ ಆಗುತ್ತೆ, ಎಣ್ಣೆ ಸಪ್ಲೈ ಆಗುತ್ತೆ, ಫೋನ್ಗಳು ಸಪ್ಲೈ ಆಗುತ್ತೆ, ಅದಕ್ಕೆ ಕಡಿವಾಣ ಹಾಕೋಬಿಟ್ಟು ಇವರು ಊಟ, ಹಣ್ಣಿನ ಡ್ರೈ ಫ್ರೂಟ್ಸ್ ವಿಚಾರದಲ್ಲಿ ಕಡಿವಾಣ ಹಾಕೋಕೆ ಹೊರಟಿದಾರಲ್ಲ ಅಂತ ಪ್ರಶ್ನೆ ಬರ್ತಿದೆ. ಗಾಂಜಾ ಕೊಡ್ತಿರಲ್ರಿ, ಇದನ್ನ ಯಾಕೆ ಕೊಡಲ್ಲ ಅಂತ ಕೇಳ್ತಿದ್ದಾರೆ. ಈಗ ಪ್ರಭು ಅವರೇ, ಫಸ್ಟ್ ಥಿಂಗ್ ನಾವ್ ಏನ್ ತಿಳ್ಕೊಬೇಕಂದ್ರೆ, ನೀವು ಹೇಳಿದಂತ ಗಾಂಜಾ ಆಗ್ಲಿ, ಡ್ರಿಂಕ್ಸ್ ಆಗ್ಲಿ, ಮೊಬೈಲ್ ಆಗ್ಲಿ, ಇವು ಯಾವ ವಿಸಿಟರ್ ಕಡೆಯಿಂದ ಒಳಗ್ ಹೋಗೋದಿಲ್ಲ. ಅಕಸ್ಮಾತ್ ಜನ ಏನಾದ್ರೂ ಹಂಗ್ ತಿಳ್ಕೊಂಡಿದ್ರೆ ಅದು ಬಹಳ ತಪ್ಪು. ಎಲ್ಲಿ ಯಾರೇ ವಿಸಿಟರ್ ಹೋಗ್ಲಿ, ಫಸ್ಟ್ ಅಲ್ಲಿ 2 ಸೆಕ್ಷನ್ದಾಗೆ ಅಲ್ಲಿ ಚೆಕಿಂಗ್ ಆಗ್ತದೆ. ಬ್ಯಾಗ್ ಅಂತೂ ಒಳಗ್ ಒಯ್ಯಕ್ ಬಿಡಂಗಿಲ್ಲ. ಅಲ್ಲೆಲ್ಲಾ ಚೆಕಿಂಗ್ ಆದ್ಮೇಲೆ ಒಳಗ್ ಬಿಡ್ತಾರೆ, ಇನ್ಕ್ಲೂಡಿಂಗ್ ಈಗ ಸರ್ ಏನ್ ಹೇಳಿದ್ರು ಆ ತರ ತೂಕ ಗೀಕ ಮಾಡಿ ಬಿಡೋದು, ದಟ್ ಈಸ್ ಸೆಕೆಂಡರಿ. ಬಟ್ ಗಾಂಜಾ ಆಗ್ಲಿ, ಅಫೀಮ್ ಆಗ್ಲಿ, ಅಥವಾ ಡ್ರಿಂಕ್ಸ್ ಆಗ್ಲಿ, ಮೊಬೈಲ್ ಆಗ್ಲಿ, ಎಲೆಕ್ಟ್ರಾನಿಕ್ ಗೂಡ್ಸ್ ಆಗ್ಲಿ, ಇವು ಯಾವ ಮೇನ್ ಡೋರ್ ನಿಂದ ಒಳಗ್ ಎಂಟ್ರಿ ಆಗಂಗಿಲ್ಲ. ಇವು ಎಲ್ಲಾನು ಒಳಗಿಂದ ಒಳಗೆ ಸಪ್ಲೈ ಆಗ್ತಾವು. ಅದನ್ನ ಯಾರ ಮೇಲೆ ನಮ್ಮ ಕಣ್ಣಿರೋದಿಲ್ಲ ಅಥವಾ ಇಲಾಖೆ ಕಣ್ಣಿರೋದಿಲ್ಲ ಅಂತ ವ್ಯಕ್ತಿಗಳು ಅಲ್ಲಿ ಸಪ್ಲೈ ಮಾಡ್ತಾರೆ. ಇದು ಯಾವುದೇ ಒಬ್ಬ ಜೈಲರ್ ಆಗ್ಲಿ, ವಾರ್ಡನ್ ಆಗ್ಲಿ, ಅಥವಾ ಸುಪೀರಿಯರ್ ಆಫೀಸರ್ ಆಗ್ಲಿ, ಇವರ ಕಣ್ಣು ತಪ್ಪಿ ಅಲ್ಲಿ ನಡೀತದ ಅಂತಂದ್ರೆ ಕೆಲವು ಹೊತ್ತಿಗೆ ಒಪ್ಕೋಬಹುದು. ಆದ್ರೆ ಅವ್ರಿಗೆ ಟೋಟಲ್ ಆಗಿ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ಯಾರೂ ನಂಬಂಗಿಲ್ಲ, ಯಾರಿಗೂ ಅದ್ರ ಮೇಲೆ ಒಂದು ಭರವಸೆನೂ ಬರಂಗಿಲ್ಲ. ಈ ಎಲ್ಲಾ ವಸ್ತುಗಳು ಅಲ್ಲಿ ಜೈಲ್ ಒಳಗೆ ಆರಾಮಾಗಿ ಸಿಗ್ತಾವು. ಅದು ಯಾರು ಪೇ ಮಾಡ್ತಾರ ಅವ್ರಿಗೆ ಸಿಗ್ತಾವು. ಆ ಪೇ ಮಾಡದಂತಹದ್ದು ಅದ್ರೊಳಗು ಮತ್ತು ಕೆಲವೊಬ್ರು ಇನ್ನೂ ಹೆಚ್ಚಿಗೆ ಏನಂತಾರ ಇನ್ಫ್ಲೂಯೆನ್ಷಿಯಲ್ ಇರ್ತಾರ, ಅವ್ರು ಇನ್ನೂ ಹೆಚ್ಚಿಗೆ
ಅದನ್ನ ಪಡಿಲಕ್ ಸಹಾಯಕನು ಆಗ್ತಾರೆ. ಇಲ್ಲಿ 2-3 ಆಸ್ಪೆಕ್ಟ್ ಅದಾವ. ಒಂದು, ನಾವ್ ಏನ್ ಅನ್ಕೋತೀವಿ, ಹೊಸ ರೂಲ್ಸ್ ಮಾಡಿದ ಕೂಡಲೇನೆ ಎಲ್ಲಾ ಸ್ಟ್ರಿಕ್ಟ್ ಆಗಿ ಬಿಡ್ತದೆ ಅಂತ. ಒಂದೇ ನೆನಪು ಮಾಡ್ಕೊಳ್ರಿ, ಈಗ ಸರ್ ಆಗಲೇ ಹೇಳದಂತಹ ಒಂದ್ ಇನ್ಸಿಡೆಂಟ್ ಛಾಪಾಕ್ ಆಗದದ್ದು, ಆ ಟೈಮ್ನಾಗ ಏನ್ ಫೆಸಿಲಿಟಿ ಸಿಗ್ತಿತ್ತು ಅನ್ನೋದು ಜನರಿಗೆ ಗೊತ್ತಾಯ್ತು. ಅದೇ ತರ ಜಯಲಲಿತಾ ಅವ್ರ ಏಡಾಗಿದ್ದ ಶಶಿಕಲಾ ಜೈಲ್ದಾಗಿದ್ದಾಗನು ಸೇಮ್ ನಡೆದಿತ್ತು. ಅವಾಗೆ ಅದು ಪಬ್ಲಿಕ್ ಇನ್ನೂ ಹೆಚ್ಚಿಗೆ ಗೊತ್ತಾಯ್ತು. ಅಲ್ಲಿ ಶಶಿಕಲಾ ಅವರಿಗೆ ಎಲ್ಲಾ ರೀತಿಯ ಫೆಸಿಲಿಟಿ ಸಿಗಾಕತ್ತದೆ, ಜೈಲ್ ಅನ್ನೋದು ಜೈಲಾಗಿ ಉಳಿದಿಲ್ಲ ಅಂತ ಜನರು ಮಾತಾಡಕೊಳಕ್ ಶುರು ಆದ್ರು. ಇದೆಲ್ಲ ಯಾವಾಗ ಜನರು ಎದುರಿಗೆ ಬರ್ತದೆ ಅಂದ್ರೆ, ಯಾರೋ ಒಬ್ಬ ಆಫೀಸರು ಅಲ್ಲಿ ಹೋಗಿ ರೇಡ್ ಮಾಡ್ತಾರೆ, ಇಲ್ಲ ಒಂದು ಶಿಸ್ತಿನ ಕ್ರಮ ತಗೋತಾರೆ, ಒಂದಿಬ್ಬರನ್ನ ಸಸ್ಪೆಂಡ್ ಮಾಡ್ತಾರೆ, ಸಡನ್ ಆಗಿ ಜನರ ಎದುರಿಗೆ ಇದು ಮಾತಾಡಕ್ ಒಂದು ಟಾಪಿಕ್ ಆಗಿ ಹೊರಗೆ ಬರ್ತದೆ. ಅದು ಮುಗಿದ್ಮೇಲೆ ಮತ್ತೆ ಎಲ್ಲಾ ನಾರ್ಮಲ್ಸಿಗೆ ವಾಪಸ್ ಹೋಗ್ತದೆ. ಜೈಲ್ ಅನ್ನೋದು ಸುಧಾರಣಾ ಗೃಹ ಅಂತ ನಾವು ನಮ್ಮಲ್ಲಿ ಅಂದ್ಕೊಂಡ್ರೆ, ಅದು ಯೂಶಲಿ ಜೈಲ್ ಅಂತಂದ್ರೇನು, ಪನಿಷ್ ಮಾಡಕ್ಕೆ ಅಂತ ಇರುದು ಅಂತಲ್ಲ. ಯೂಶಲಿ ಜೈಲ್ ಅಂತಂದ್ರೆ ಶಿಕ್ಷೆ ಕೊಟ್ಟ ಮೇಲೆ, ಶಿಕ್ಷೆ ಅಂತ ಅನ್ನೋದೇ ಮೇನ್ ಶಿಕ್ಷೆ ಏನು, ತನ್ನವರಿಂದ ದೂರ ಆಗಿ ತಾವೊಬ್ಬ ಮನುಷ್ಯ ಐಸೋಲೇಟೆಡ್ ಆಗಿ ಒಬ್ಬಂಟಿಯಾಗಿ ಒಂದ್ ಕಡೆ ಹೋಗಿರ್ತಾನೆ, ತನ್ನ ಎಲ್ಲಾ ಒಂದು ಸವಲತ್ತುಗಳಿಂದ ವಂಚಿತ ಆಗಿರ್ತಾನೆ, ಅದೆಲ್ಲಾನು ಶಿಕ್ಷೆ. ಆದ್ರೆ ಜೈಲ್ಗೆ ಹೋದ್ಮೇಲೆ ಮನುಷ್ಯ ಸುಧಾರಣೆ ಆಗಕ್ ಅವಕಾಶ ಕೊಡ್ಬೇಕು. ಅವ ಇವತ್ತಿಲ್ಲ ನಾಳೆ ಅವನೋ ಆಕಿನೋ ಯಾರೇ ಇರ್ಲಿ, ಸೊಸೈಟಿ ಒಳಗೆ ವಾಪಸ್ ಬಂದ ನಂತರ ನಾರ್ಮಲ್ ಪ್ರಜೆಯಾಗಿ ಬದುಕಕ್ಕಂತ ಒಂದು ಅವಕಾಶ ಅಲ್ಲಿ ಸೃಷ್ಟಿ ಆಗ್ಬೇಕು. ಆದ್ರೆ ಒಳಗ್ ಹೋದಂತ ಮನುಷ್ಯ ಹೊರಗಿನಕ್ಕಿಂತ ಹೆಚ್ಚಿಗೆ ಕೆಟ್ಟ ಚಾಳಿಗಳನ್ನ ಕಲಿಯಾಕ್ ಶುರು ಮಾಡಿದ್ರೆ, ಅದು ಯಾಕೆ ಅವಕಾಶ ಜಾಸ್ತಿ ಅದ ಅಂತಂದ್ರೆ, ಯಾವಾಗ ಮನುಷ್ಯ ಒಬ್ಬಂಟಿಯಾಗಿ ಜೈಲ್ದಾಗ ಇರಾಕ್ ಶುರು ಮಾಡ್ತಾನೆ, ಡಿಪ್ರೆಷನ್ ಅನ್ನೋದು ಶುರು ಆಗ್ತದೆ. ಇನ್ನು ಕೆಲವೊಂದ್ಸಲ ಹೊರಗಿದ್ದಾಗ ಅವನು ಕುಡಿತಿರ್ಲಿಕ್ಕಿಲ್ಲ, ಹೊರಗಿದ್ದಾಗ ಅವನು ಗಾಂಜಾನು ತಗೋತಿರ್ಲಿಕ್ಕಿಲ್ಲ. ಆದ್ರೆ ಒಳಗ್ ಹೋದಾಗ ಒಂದು ಅವ್ರಿಗೊಂದು ಜನರೊಂದು ಗುಂಪು ಸಿಗ್ತದೆ, ಅದನ್ನೇ ಮಾಡುವಂತಹದ್ದು, ತಂದೇನೋ ಮರಿಲಾಕೋ ಅಥವಾ ಚಟಕ್ಕೋ ಏನೋ ಒಂದು ಶುರು ಮಾಡ್ತಾರೆ. ಈ ಎಲ್ಲದಕ್ಕೂ ವ್ಯವಸ್ಥೆ ಅನ್ನೋದು ಒಳಗೆ ಸಿಗುವುದರಿಂದ ಅವರಿಗೆ ಹೊರಗೆ ನೀವು ಯಾವುದೇ ರೂಲ್ಸ್ ಮಾಡಿದ್ರು ಅದ್ರೊಳಗೆ ಬದಲಾವಣೆ, ಅದರಿಂದ ಏನು ಮಹಾನ್ ಬದಲಾವಣೆ ಆಗೋದಿಲ್ಲ. ಎಲ್ಲಾ ಲಾಗಳು ಬೇಕಾದಷ್ಟು ಕೇಪೇಬಲ್ ಅದಾವ ನಮ್ಮ ದೇಶದೊಳಗೆ. IPC ಒಂದೇ ಇತ್ತು, BNS ಒಂದೇನೆ ಬೇಕಾದಷ್ಟು ಪವರ್ಫುಲ್ ಇರ್ತಾವ. ಪ್ರತಿಯೊಂದು ಅಪರಾಧಕ್ಕೂ ಹೊಸ ನಾವು ಕಾಯ್ದೆ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಮೇಡಮ್, ನಿಮ್ ಪ್ರಕಾರ ಈ ನಿಯಮ ಏನಿದೆ, DGP ಅವರು ತಂದಿರೋದು ಕೆಲವು ಮಾರ್ಪಾಡುಗಳು ಪುಸ್ತಕದ ಬದನೆಕಾಯಿ ಆಗಿದ್ರೆ ಕಾರ್ಯರೂಪಕ್ಕೆ ಯಾವುದು ಬರೋದಿಲ್ಲ ಅಂತ, ಅಂದ್ರೆ ಅದು ಸಂಪ್ರದಾಯಬದ್ಧವಾಗಿ ಹಾಗೆ ಇರುತ್ತೆ ಅಂತ ಹೇಳೋದು. ಹೌದು, ಇಂಟೆನ್ಷನ್ ಸರಿ ಇರಬಹುದು, ಅವ್ರು ಮಾಡಿರುವಂತಹ ರೂಲ್ಸ್ ಗಳು ನೋಡಕ್ಕೆ ಬೇಕಾದಷ್ಟು ಸರಿನೇ ಇರಬಹುದು. ಆದ್ರೆ ಯಾವಾಗ ಅದು ಒಳಗ್ ಹೋಗಿ ಇಂಪ್ಲಿಮೆಂಟ್ ಆಗಂಗಿಲ್ಲ. ಯಾವ್ದೇ ಇರ್ಲಿ, ನೀವು ಕಾನೂನು ತಗೊಂಡ್ ಬರ್ರಿ, ಜಾರಿ ಮಾಡುವಂತಹ ಜನರ ಕೈಯಾಗಿರ್ತದ ಅದು. ಬೇಲಿನೇ ಎದ್ದು ಹೊಲ ಮೈದಂಗೆ ಅಂತ ನಾವ್ ಯಾವಾಗ್ಲೂ ಕೇಳ್ತಿರ್ತೀವಿ. ನೀವು ಅವ್ರಿಗೆ ರೂಲ್ಸ್ ಕೊಡ್ತೀರಿ, ಹೌದಪ್ಪ 1 ಕಿಲೋ ಬದ್ಲಿ 2 ಕಿಲೋ ಅಥವಾ ಒಂದಷ್ಟು ಅರ್ಧ ಮಾಡಿ ಕೊಡ್ತೀರಿ, ಒಳಗ್ ಅಷ್ಟೇ ಹೋಗ್ತದೆ. ನೀವ್ ಎಷ್ಟ್ ಅಂದ್ಕೊಂಡಿರಿ ಅಷ್ಟೇ ಒಳಗ್ ಹೋಗ್ತದೆ. ಆದ್ರೆ ಅವ್ರಿಗೆ ಏನ್ ಸಿಗ್ಬೇಕಾಗಿತ್ತು ಅದು ಬೇರೆ ರೂಪದೊಳಗೆ ಸಿಗ್ತದೆ. ಅಲ್ಲಿ ನಾವು ಟ್ಯಾಪ್ ಮಾಡ್ಲಾರ್ದೆ ಮೇಲ್ಮೇಲೆ ಸೂಪರ್ಫಿಷಿಯಲ್ ಇದು ಹೆಂಗ ಅನಿಸ್ತದಂತಂದ್ರೆ, ಜೈಲು ಸುಧಾರಣಾ ಕಾಯ್ದೆಗಳು ಅಂತಂದು ಜನರಿಗೆ ಹೌದು ಈ ಆಫೀಸರ್ ಒಂದ್ ಮಾಡಿದ್ರು ಅಂತ ಇರ್ತದೆ. ಆಫೀಸರ್ ಉದ್ದೇಶ ಒಳ್ಳೇದೇ ಇರ್ತದೆ, ಅದ್ರಲ್ಲಿ ಒಳಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಆಫೀಸರ್ ಫೇಲ್ ಆದರೆ, ಈಗೇನ್ ಹೊಸ ರೂಲ್ಸ್ ಮಾಡ್ಯಾರ ಅಥವಾ ಒಂದು ಏನು ನಿಯಮಗಳನ್ನು ಮಾಡಿರ್ತಾರೆ, ಅವು ಇಂಪ್ಲಿಮೆಂಟ್ ಮಾಡೋರ್ ಒಳಗ್ ಬೇರೆ ಇರ್ತಾರೆ. ಖಂಡಿತ ಮೇಡಮ್, ಬರ್ತೀನಿ ಮೇಡಮ್, ನಿಮ್ಮ ಹತ್ರ ವಾಪಸ್ ಬರ್ತೀನಿ, ನಾನು ಮಾಹಿತಿ ತೆಗೆದುಕೊಳ್ತೀನಿ. ನನಗೊಂದು ಲೋಕೇಶ್ವರ್ ಸರ್, ಈಗ ನಮಗೂ ನಿಮಗೂ ಗೊತ್ತಿದೆ ಜೈಲಲ್ಲಿ ನಿಯಮಗಳು ಎಲ್ಲರಿಗೂ ಕೂಡ ಒಂದೇ, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅಂಥೇಳಿ. ಆದರೆ ಕೆಲವೊಂದು ಜನ ಸರ್ ಇನ್ನೂ ಗೊಂದಲದಲ್ಲಿ ಇದ್ದಾರೆ. ಅಂದರೆ ಅವರಿಗೆ ಕೆಲವು ಜನರಿಗೆ ಮಾಹಿತಿನೇ ಇಲ್ಲ. ಜೈಲಲ್ಲಿ VIP ಸೆಲ್ಗಳು ಬೇರೆ ಅಂತೆ, ಅಂದರೆ VIP ಸೆಲ್ಗಳು ಬೇರೆ ಇದ್ರೂ ಕೂಡ ಅವ್ರಿಗೆ ಏನು ಕೇಳ್ತಾರೋ ಅದು ಸಿಗುತ್ತಂತೆ. ಯಾಕೆಂದರೆ ನಾವು ಜಯಲಲಿತಾ ಮತ್ತು ಶಶಿಕಲಾ ಅವ್ರ ಕೇಸ್ ಆಗಿರ್ಬೋದು, ಇತ್ತೀಚೆಗೆ ದರ್ಶನ್ ಅವರ ಕೇಸನ್ನು ಕೂಡ ನೋಡಿದ್ದೇವೆ. ಹಾಗೆ ಸಾರ್ವಜನಿಕರಲ್ಲಿರುವಂಥ ಪ್ರಶ್ನೆ ಅದು, VIP ಟ್ರೀಟ್ಮೆಂಟ್ ಅಂದರೆ ಏನು ಕೇಳ್ತಾರೋ ಅದು ರಾಜಕಾರಣಿಗಳು, ಸೆಲೆಬ್ರಿಟಿಗಳಿಗೆ ಅವ್ರಿಗೆ ಬೇಕಾದನ್ನು ಕೊಡುವಂಥ ಒಂದು ವ್ಯವಸ್ಥೆ ಜೈಲಲ್ಲಿ ಇದೆ ಅನ್ನುವಂಥ ಚರ್ಚೆ ಆಗ್ತಿದೆ ಸರ್. ಮೇಡಮ್ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಈಗ ಇದೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ ಮೇಡಮ್. ತಾವು ಹೇಳ್ತಾ ಇದ್ರಿ ಶಶಿಕಲಾ ಮತ್ತು ಜಯಲಲಿತಾ ಅವ್ರ ಕೇಸ್ ಬಗ್ಗೆ, ಜನರಿಗೆ ಇನ್ನೂ ಕೂಡ ಅದು ತಲೆಯಲ್ಲಿ ಹಾಗೆ ಪ್ರಶ್ನೆ ಓಡ್ತಾ ಇತ್ತು. ಅಂದರೆ ನಿಮ್ಮಿಂದ ಯಾವ ರೀತಿ ಉತ್ತರ ಬರುತ್ತೆ ಅಂತ. ಅಂದರೆ VIP ಟ್ರೀಟ್ಮೆಂಟು ಕೇಳಿದ್ದು ಅಥವಾ ಮ್ಯಾನ್ಯುಲ್ನಲ್ಲಿ ಇದೇ ರೀತಿಯಾಗಿದೆಯಾ ಅನ್ನುವಂಥ ಒಂದು ಗೊಂದಲಗಳು ಕೂಡ ಸಾರ್ವಜನಿಕರಲ್ಲಿ ಕಾಡ್ತಾ ಇತ್ತು. ಹಾಗಾಗಿ VIP ಟ್ರೀಟ್ಮೆಂಟ್ ಅನ್ನೋದು ನಮ್ಮ ದೇಶದೊಳಗೆ ಎಲ್ಲಾ ಕಡೆ ಇದೆ. ಅದು ಜೈಲೇ ಇರ್ಲಿ, ದೇವಸ್ಥಾನನೇ ಇರ್ಲಿ, ಅಲ್ಲಿ ಒಂದು VIP ಕಲ್ಚರ್ ಅನ್ನೋದನ್ನೇ ನಾವು ಮೈಗೂಡಿಸ್ಕೊಂಡ್ಬಿಟ್ಟಿವಿ. ಇದು ನಮ್ಮೊಳಗೆ ಅದು ಯಾವುದೇ
ಅದು ಸಿಕ್ಕರು ಅವ್ರದ್ದೇನ್ ತಪ್ಪಿಲ್ಲ, ಅವರೊಂದು ದೊಡ್ಡ ಜಾಗಕ್ಕೆ ಮುಟ್ಟದವರು ಅಂತೇಳಿ ಸಾಮಾನ್ಯ ಜನ ತಾವೇ ಒಪ್ಕೊಳ್ಳುವಂತ ಹಂತಕ್ಕೆ ಬಂದ್ಬಿಟ್ಟಾರೆ. ಕರೆಕ್ಟ್. ಈ ಕಲ್ಚರು ಅದ್ ಎಲ್ಲಾ ಕಡೆನೂ ಐತಿ. ಇನ್ ದುಡ್ಡು ಇತ್ತು ಅಂತಂದ್ರೆ ಹೆಚ್ಚಿನ ಫೆಸಿಲಿಟಿ ತಗೊಳ್ಳಕ್ಕಾಗ್ಲಿ, ಇನ್ಫ್ಲೂಯೆನ್ಸ್ ಇತ್ತು ಅಂತಂದ್ರೆ ಹೆಚ್ಚಿನ ಒಂದು ಅನುಕೂಲ ತಗೊಳ್ಳಕ್ಕಾಗ್ಲಿ ಅವರು ಹಿಂಜರಿಯೋದಿಲ್ಲ. ಅದರಿಂದ ಪೇ ಮಾಡ್ತಾರೆ, ತಗೋತಾರೆ. ಈ ಕಲ್ಚರ್ ಅದು ಡೆಫಿನೆಟ್ ಆಗಿ ಜೈಲ್ದೊಳಗೆ ನಾವು ನೋಡಕ್ ಸಿಗ್ತದೆ. ಆದ್ರೆ ಆ ಹೆಸರಿಗೆ ತೋರಿಸ್ಕೊಳಕ್ ಬೇರೆ ಇರ್ತದೆ. ಯಾರೋ ಒಂದು ಸಡನ್ ಆಗಿ ಇನ್ಸ್ಪೆಕ್ಷನ್ ಬಂದಾಗ ಒಂದ್ 2-3 ಇನ್ಸಿಡೆಂಟ್ ಕೈಗೆ ಸಿಗಬಹುದು. ಆದ್ರೆ ರೆಗ್ಯುಲರ್ ಆಗಿ ಇದು ನಡೀತದೆ. ಯಾರೇ ಇನ್ಸ್ಪೆಕ್ಷನ್ ಬರ್ಲಿ, ಪ್ರತಿ ಮೂಲೆಗೂ ಅಲ್ಲಿ ಚೆಕ್ ಮಾಡಕ್ ಆಗಂಗಿಲ್ಲ. ಜೈಲ್ ಅನ್ನೋದು ಬಹಳ ದೊಡ್ಡದೊಂದು ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಕೆಲವೊಂದು ಸೆಕ್ಷನ್ಗಳು ಇರ್ತಾವು, ಅಲ್ಲಿ ಯಾರಿಗೂ ಡೌಟ್ ಬರೋದಿಲ್ಲ. ಅಂತ ಜಾಗದೊಳಗೆ ಅವನ್ನ ಪ್ರೊಟೆಕ್ಟ್ ಮಾಡಿನೂ ಇಡುವಂತ ಇದು ಅದಾವು. ಇದನ್ನ ಅನುಕೂಲದ ಬಗ್ಗೆ ನಿಮಗ್ ಗೊತ್ತಿರಬಹುದು. ಓಪನ್ ಏರ್ ಜೈಲ್ ಅಂತ ಇರ್ತಾವ. ಅದರ ಜೋಡಿ ಜೈಲ್ನೊಳಗೆ ಬಹಳ ಲಾಂಗ್ ಟರ್ಮ್ ಕನ್ವಿಕ್ಟ್ಸ್, ಬಹಳ ಜೀವಾವಧಿ ಶಿಕ್ಷೆ ಅಥವಾ ಇನ್ನೂ ಹೆಚ್ಚಿನ ಶಿಕ್ಷೆ ತಗೊಂಡಂತಹ ಕೈದಿಗಳಿಗೆ ಹೊರಗೆ ಮಾರ್ಕೆಟ್ ಹೋಗಿ ಸಾಮಾನನ್ನ ಖರೀದಿ ಮಾಡ್ಕೊಂಡ್ ಬರಾಕೆ, ಜೈಲಿನ ಅಧಿಕಾರಿಗಳಿಗೆ ಸಹಾಯ ಮಾಡಕ್ಕೆ, ಅದಕ್ಕೆಲ್ಲದಕ್ಕೂ ಫ್ರೀಡಮ್ ಇರ್ತದೆ. ಅವರು ವ್ಯಾನ್ ಒಳಗೆ ಹೊರಗೂ ಬರ್ತಾರೆ. ಇದು ಒಂದು ಸ್ವಲ್ಪ ವರ್ಷದ ಹಿಂದೆ ಒಂದು ಸುದ್ದಿ ಆಗಿತ್ತು. ಯಾಕೆ ಸುದ್ದಿ ಆಗಿತ್ತಂದ್ರೆ ಬಹುಶಃ ಇದ್ರ ಬಗ್ಗೆ ಜನರಿಗೆ ಗೊತ್ತಿರುವುದಿಲ್ಲ. ಜೈಲಿನ ಕೈದಿಗಳು ಹೊರಗ್ ಬಂದಿದ್ರು, ಮಾರ್ಕೆಟ್ ಟ್ಯಾಗ್ ಸಿಕ್ಕರು ಅಂತ ಒಂದು ಸುದ್ದಿ ಆಯ್ತು. ಆಕ್ಚುಲಿ ಏನಿರ್ತದಂತಂದ್ರೆ ಜೈಲಿನ ಕೈದಿಗಳು ಅಂತ ಒಂದು ಅನುಕೂಲ ಅಂದ್ರೆ ಸಾಮಾನ್ ತಗೊಂಡ್ ಬರಕಾಗ್ಲಿ, ಜೈಲಿನ ಅಧಿಕಾರಿಗಳ ಜೋಡಿ ಹೊರಗೆ ಹೋಗೋದು ಬರೋದು ಮಾಡ್ತಿರ್ತಾರೆ. ಸರ್ಟನ್ ಟೈಮ್ ಆದ್ಮೇಲೆ ಅಂತ ಒಂದು ಫೆಸಿಲಿಟಿನ ಕೊಡ್ತಾರೆ. ಇನ್ನು ಓಪನ್ ಏರ್ ಜೈಲ್ ಅಂತ ಇರ್ತಾವ. ಈಗ ಒಂದ್ 2 ದಿವಸದ ಹಿಂದೆ ನೀವು ಸುದ್ದಿ ಓದಿರ್ಬಹುದು, ಇಬ್ಬರು ಮರ್ಡರ್ ಅಕ್ಯೂಸ್ಡ್ಗಳವರು ಜೈಲ್ದೊಳಗೆ ಲೈಫ್ ಟರ್ಮ್ ಸರ್ವ್ ಮಾಡಕತ್ತಾರೆ. ಗಂಡು ಮತ್ತು ಹೆಣ್ಣು, ಅವ್ರಿಬ್ಬರಿಗೂ ಮದ್ವೆ ಆಗಾಕ ಒಂದು ಪರ್ಮಿಷನ್ ಸಿಕ್ಕದೆ. ಅದು ಸುದ್ದಿ ಓದಿರ್ತೀರಿ. ಇಂತ ಕೆಲವೊಂದು ಅನುಕೂಲಗಳು ಕೆಲವೊಬ್ರಿಗೆ ಸಿಕ್ತಿರ್ತಾವು. ಆದ್ರೆ ಅದಕ್ಕೆ ಅವರು ಅರ್ಹ ಆಗಿರ್ಬೇಕು. ಆದ್ರೆ ಬರೀ ಹೊರಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಎಲ್ಲಾ ಕೆಟ್ಟ ಹೋಗ್ಯದ ಅಂತ ಇರುದಿಲ್ಲ. ಆದ್ರೆ ಹೊರಗೆ ಹೋದವರು ಒಳಗ್ ಏನ್ ತಗೊಂಡ್ ಬಂದ್ರು, ಹೊರಗ್ ಮಾರ್ಕೆಟ್ನಾಗ ಹೋದಂತಹ ಕೈದಿಗಳೇ ಆಗ್ಲಿ ಪೊಲೀಸರೇ ಆಗ್ಲಿ ತಾವು ತರುವಂತಹ ಸಾಮಾನಿನ ಜೋಡಿ ಜೈಲಿನ ಒಳಗೆ ಏನ್ ತಗೊಂಡು ಬಂದ್ರು ಅಥವಾ ಅದು ಯಾವ ರೀತಿ ಒಳಗ್ ಬರಾಕತ್ತದೆ, ಇದನ್ನ ಎಲ್ಲಾನು ಮೊದಲು ಟ್ಯಾಪ್ ಮಾಡ್ಬೇಕು. ಇದೆಲ್ಲಾ ಸಿಕ್ಕರೆ ಈ ಬೆಡ್ಶೀಟ್ ಅನ್ನೋದು ಏನದಲ್ಲ, ಇದು ಕೋರ್ಟಿಗೆ ತೋರ್ಸಕ್ಕೆ ಒಂದು ಅನುಕೂಲ. ಈಗ ಏನಾಗ್ಬಿಟ್ಟದೆ, ದರ್ಶನ್ ಕೇಸು ದೇಶದ ತುಂಬಾ ಸುದ್ದಿ ಆಯ್ತು ಅಂತ ಒಬ್ಬ ಸೆಲೆಬ್ರಿಟಿ ಅಂತ ಹೇಳಿ. ಅದಕ್ಕೆ ಜನರಿಗೆ ಅದ್ರ ಮೇಲೆ ಡಬಲ್ ಆಗಿ ಒಂದು ಹೆಚ್ಚಿನ ಒಂದು ಆಸಕ್ತಿ ಇರ್ತದೆ ಏನ್ ನಡೀತದೆ ಅಂತ. ಅದೇ ಕಾರಣಕ್ಕೆ ಉಳಿದ ಕೈದಿಗಳಿಗೂ ಒಂದ್ ಸ್ವಲ್ಪ ಕಿರಿಕಿರಿ ಹೆಚ್ಚಾಗಿರ್ತದೆ. ಇಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡ್ತಿರ್ತಾರ ಅನ್ನೋ ಕಾರಣಕ್ಕೆ ಸ್ಟ್ರಿಕ್ಟ್ನೆಸ್ ಜಾಸ್ತಿ ಆಯ್ತು. ಇದರಿಂದ ನಮಗೆಲ್ಲಾ ಪನಿಷ್ಮೆಂಟ್ ಆಗಕತ್ತದಲ್ಲ ಅಂತ ಅವ್ರಿಗೆ ಅನಿಸಿರ್ತದೆ. ಅದ್ ಸಹಜನೇ ಐತಿ. ಕೆಲವೊಂದ್ಸಲ ಒಂದ್ ಎಲ್ಲೋ ಏಟ್ ಬೀಳುವಾಗ ಇನ್ನ ಅಕ್ಕಪಕ್ಕದವರಿಗೂ ಒಂದ್ 4 ಏಟ್ ಬಿದ್ದೇ ಬೀಳುತ್ತದೆ. ಬೀಳೋದ್ರಿಂದನೂ ಏನು ತಪ್ಪಿಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಜನರು ನೋಡ್ತಾರೆ, ಮೀಡಿಯಾ ನೋಡ್ತದ ಅನ್ನೋ ಕಾರಣಕ್ಕರೆ ಒಂದಿಷ್ಟು ರೂಲ್ಸ್ ಫಾಲೋ ಮಾಡಕತ್ತಾರ ಆಫೀಸರ್ ಅಂತ ಅನ್ಕೊಳ್ಳೋಣ. ಆದ್ರೆ ಇದು ನಿಂತೇ ಬಿಡ್ತದೆ, ಎಲ್ಲಾ ಬದಲಾಗೇ ಬಿಡ್ತದೆ, VIP ಕಲ್ಚರ್ ಇಲ್ಲಿ ಎಂಡ್ ಆಗಿ ಬಿಡ್ತದೆ ಅಂತ ಅನ್ನೋದೇನದಲ್ಲ, ಅದು ಸದ್ಯಕ್ಕೆ ಆ ತರ ಏನ್ ಕಾಣಕತ್ತಿಲ್ಲ. ನಿಜ. ಬರ್ತೀನಿ ಮೇಡಮ್, ಬರ್ತೀನಿ ಮೇಡಮ್, ಬರ್ತೀನಿ. ಲೋಕೇಶ್ವರ್ ಸರ್, ಈಗ ದರ್ಶನ್ ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ನಿಯಮಾವಳಿ, ಈ ಸುತ್ತೋಲೆಯನ್ನು ಹೊರಡಿಸಿದಂಗೆ ಕಾಣಿಸ್ತಾ ಇದೆಯಾ? ಯಾಕಂದರೆ ಆರಂಭದಿಂದಲೂ ಆರೋಪ ಇದೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮನೆ ಊಟ ಕೊಡ್ತಾ ಇಲ್ಲ, ಎಕ್ಸ್ಟ್ರಾ ದಿಮ್ ಕೊಡ್ತಿಲ್ಲ, ಬ್ಲಾಂಕೆಟ್ ಕೊಡ್ತಾ ಇಲ್ಲ, ಚಳಿ ಗಡಗಡ ನಡುಗ್ತಾ ಇದ್ದಾರೆ, ಪವಿತ್ರ ಗೌಡರು ಹೊಟ್ಟೆ ಅಲ್ಲಿ ತೊಳಾಡ್ತಿದೆ, ಅಂದರೆ ಅಲ್ಲಿ ಸಂಕಟ ಆಗ್ತಿದೆ ಅಂತೆ, ಗುಳ್ಳೆ ಬರ್ತಿದೆ ಅಂತೆ, ಇಷ್ಟೆಲ್ಲ ಆದರೂ ಕೂಡ ಕೊಡ್ತಾ ಇಲ್ಲ. ಅಂದರೆ ಇಲ್ಲೊಂದು ಕಡೆ ಟಾರ್ಗೆಟ್ ಮಾಡಿ ಈ ರೂಲ್ಸ್ ತಂದಂಗಿಲ್ವಾ ಅಂತ ಈ ಸಂದರ್ಭ ನೋಡ್ತಾ ಇದ್ರೆ? ಇಲ್ಲ, ಅದೆಲ್ಲ 100% ಪಾಯಿಂಟ್ ಸುಳ್ಳು. ದರ್ಶನ್ ಅಥವಾ ಇನ್ಯಾರ್ದೋ ವಿಚಾರ ಇಟ್ಕೊಂಡಿದ್ದು ವಿಚಾರ ಆಗಿರೋದಲ್ಲ ಇದು. ಅಲೋಕ್ ಕುಮಾರ್ ಅವರು ಒಳ್ಳೆಯ ಪೊಲೀಸ್ ಅಧಿಕಾರಿ. ಹೌದು. ತಮ್ಮದೇ ಆದ ಯೋಚನೆಯಲ್ಲಿ ಇದನ್ನ ಒಂದು ಹಂತಕ್ಕೆ ಕಂಟ್ರೋಲ್ ಏನ್ ಮಾಡ್ಬೋದು ಅನ್ನೋದ್ರಲ್ಲಿ ಅವ್ರು ಒಂದು ಸ್ಟೆಪ್ ಅನ್ನು ಇಟ್ಟಿದ್ದಾರೆ. ಇನ್ನೂ ಬೇಕಾದಷ್ಟು ಮೆಷರ್ಸ್ ಅವ್ರ ಹತ್ರ ಇರಬಹುದು. ಆದ್ರೆ ಈಗ ಮಾಡಿರೋ ಮೆಷರ್ಸ್ ಏನು ಇದೆ ಅದು ಯಾರನ್ನೋ ಟಾರ್ಗೆಟ್ ಮಾಡಿದ್ದಾರೆ ಅಂತಲ್ಲ. ಟಾರ್ಗೆಟ್ ಯಾರನ್ನ ಮಾಡಿದ್ದಾರೆ ಅಂದ್ರೆ ಈ ಅನ್ನೆಸರಿ ಅಲೋ ಮಾಡುವಂತ ಸಿಬ್ಬಂದಿಗಳು, ಆಫೀಸರ್ಸ್, ಇವ್ರುಗಳನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಮೆಥಡ್ ಅನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಬಿಟ್ರೆ ಯಾವುದೇ ಆರೋಪಿತರು ಅವ್ರು ಏನು ಬೇಲ್ ಆದ್ರೆ ಆಚೆ ಹೋಗ್ತಾರೆ, ಅವ್ರು ಕಟ್ಕೊಂಡು ಇವ್ರಿಗೆ ಏನಾಗಬೇಕು. ಆದ್ರೆ ಅಲ್ಲಿ ಯಾವಾಗ್ಲೂ ಇದ್ದು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡೋರು ಅಧಿಕಾರಿಗಳು, ಸಿಬ್ಬಂದಿಯವರು, ಅಂತವ್ರಗಳ ಕಡೆ ಗಮನ ಇಟ್ಕೊಂಡು ಇವೆಲ್ಲ ಮಾಡೋದು. ಆರೋಪಿತರದ್ದು ಎಲ್ಲ ಪ್ರಶ್ನೆ ಬರಲ್ಲ. ಈಗ ಓಪನ್ ಜೈಲು ಅದು ಇದೆಲ್ಲ ಈಗ ನಮ್ಮಲ್ಲಿ ಕೋರಮಂಗಲ, ದೇವನಹಳ್ಳಿ ಹತ್ರ ಕೋರಮಂಗಲ ಅಂತ ವಿಲೇಜ್ ಇದೆ, ಅಲ್ಲಿ ಇದೆ, ಅದು ನಮ್ಮಲ್ಲಿ ಇದೆ. ಅದು ಯಾರಿಗೆ ಅಂದ್ರೆ
ತುಂಬಾ ವರ್ಷ ಜೈಲಲ್ಲಿ ಕಳೆದು ತಮ್ಮ ನಡವಳಿಕೆಗಳು ಸುಧಾರಿತರಾಗಿ ಕಂಡು ಅವ್ರನ್ನ ಆಚೆ ಬಿಟ್ರು ಎಲ್ಲೂ ಹೋಗಲ್ಲ, ಅವ್ರು ಇಲ್ಲೇ ಇರ್ತಾರೆ ಅನ್ನೋ ಮಟ್ಟಕ್ಕೆ ಅವ್ರು ಬಂದ ಮೇಲೆ ಅವ್ರನ್ನೆಲ್ಲ ಅಲ್ಲಿ ಓಪನ್ ಜೈಲಿಗೆ ಕರ್ಕೊಂಡೋಗಿ ಬಿಡೋದು. ಅಲ್ಲಿವರೆಗೂ ಅವ್ರನ್ನೇನು ಯಾರನ್ನು ಸಣ್ಣದಾಗಿ 317 ಅಂತೀವಿ ನಾವು IPCಲಿ, ಸಣ್ಣದೊಂದು ಮೊಬೈಲ್ ಕಳ್ಳನ್ನು ತಾಂಡೋಗಿ ಚಿಕ್ಕದ ಕಳ್ತನ ಅವನೆಲ್ಲೂ ಓಡೋಗಲ್ಲ ಅಂತ ನಾವು ಅಲ್ಲೆಲ್ಲ ಓಪನ್ ಜೈಲಲ್ಲಿ ಬಿಡೋದಿಲ್ಲ. ಸುಧಾರಿತರಾಗಿರ್ತಾರೆ. 15-14 ವರ್ಷದಲ್ಲಿ 10 ವರ್ಷ ಬೆಸ್ಟ್ ಪರ್ಫಾರ್ಮೆನ್ಸ್ ಬಿಹೇವಿಯರ್ ಅಲ್ಲಿ ಕೊಟ್ಟಿರ್ತಾರೆ, ಅಂತವ್ರಿಗೆ ಬಿಡೋಂತ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಅದು ಅಪ್ಲಿಕೇಶನ್ ಯಾಕೆ ಆಗ್ತಿಲ್ಲ ಮೇಡಮ್ ಅವ್ರಿಗೆ ನಾನು ಹೇಳೋದಂದ್ರೆ, ಇಲ್ಲಿ ರಿಪೀಟೆಡ್ ಆಗಿ ಮೊಬೈಲು, ಡ್ರಿಂಕ್ಸು, ಸಿಗರೇಟು ಮತ್ತೆ ಏನು ಮಾದಕ ವಸ್ತುಗಳ ಒಂದು ರೈಡ್ ಅಲ್ಲಿ ಸಿಗ್ತವೆ, ಹೆಂಗ್ ಒಳಗೆ ಹೋಗ್ತಾ ಇದೆ ಅನ್ನೋದೇ ಪ್ರಶ್ನೆಗಳಾಗಿರೋದು ಇಲ್ಲಿ. ನಿಜ. ಅದ್ರ ಬಗ್ಗೆನೇ ಜನ ಕೇಳ್ತಾ ಇರೋದು. ಇಲ್ಲಿ ಏನಾಯ್ತು, ದರ್ಶನ್ ಕಡೆಯವರು ಯಾರನ್ನ ಸಿಬ್ಬಂದಿನ ಬಳಸ್ಕೊಂಡು ಅವನ್ಯಾರೋ ಉಮೇಶ್ ರೆಡ್ಡಿ, ಇನ್ಯಾರೋ ಅವನು ಮುಸ್ಲಿಂ ಟೆರರಿಸ್ಟ್, ಅವನು ಯಾರ್ಯಾರು ಏನೇನ್ ಫೆಸಿಲಿಟಿ ಬೆಳೆಸ್ತಾ ಇದಾರೆ ಅನ್ನೋದು ಒಂದಷ್ಟು ಶೂಟ್ ಮಾಡಿ ಕರೆಕ್ಟ್ ಅದನ್ನ ರಿಲೀಸ್ ಮಾಡ್ತಾರೆ. ಆ ಪಾಯಿಂಟ್ ಅಲ್ಲೂ ನಾನು ಯಾರು ಮಿಸಸ್ ದರ್ಶನ್ ಅವ್ರನ್ನ ಟಾರ್ಗೆಟ್ ಅಧಿಕಾರಿಗಳು ಮಾಡೋರೆ, ಅವ್ರನ್ನ ಎನ್ಕ್ವೈರಿ ಕರೀತಾವ್ರೆ ಹಾಗೆ ಅಂದಾಗ ನಾನು ಅದ್ರ ಬಗ್ಗೆ ಅಬ್ಜೆಕ್ಟ್ ಮಾಡಿದ್ದೆ. ಹೌದು ಹೌದು. ಸ್ಟಿಂಗ್ ಆಪರೇಷನ್ಸ್ಗಳನ್ನ ಒಳ್ಳೆ ಉದ್ದೇಶದಲ್ಲಿ ಆಗಿದ್ದಾಗ ನೀವು ಅವ್ರನ್ನ ಏನು ಆರೋಪಿತರನ್ನಾಗಿ ಆಗ್ಲಿ ಇನ್ನೊಂದು ಅಲ್ಲಿ ಮಾಡಕ್ ಬರುದಿಲ್ಲ. ಆಮೇಲೆ ಅವ್ರು ಯಾರು ಹೋಗಿ ಒಳಗಡೆ ಶೂಟ್ ಮಾಡಿದವ್ರಲ್ಲ, ಶೂಟ್ ಮಾಡಿರೋರು ನಿಮ್ ಸಿಬ್ಬಂದಿಗಳೇ. ಹಾಗಾಗಿ ಸಿಬ್ಬಂದಿಗಳ ಮೇಲೆ ಕ್ರಮ ತಗೊಳಕ್ ಏನ್ ಬೇಕು ಅದು ಮಾಡೋದ್ ಬಿಟ್ಟು ನಿಜ ಅದನ್ನ ಬಳಸ್ಕೊಂಡ್ರು. ಯಾಕೆ ಬಳಸ್ಕೊಂಡ್ರು? ತನ್ನ ಗಂಡನ್ಗೊಂದ್ ಬೆಡ್ಶೀಟ್ಗೆ ತಲೆದಿಂಬ್ಗೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಮರ್ಡರ್ ಕೇಸ್ಗಳು, ರೇಪ್ ಕೇಸ್ಗಳು, ಟೆರರಿಸ್ಟ್ ಕೇಸ್ ಅಲ್ಲಿರೋರ್ಗೆಲ್ಲ ಫೆಸಿಲಿಟಿ ಕೊಡ್ತಾ ಇದಾರೆ ಅನ್ನೋ ಕೋಪಕ್ಕೆ ಮಾಡಿದಂತ ಸಂದರ್ಭ ಅಷ್ಟೇನೆ. ಅವ್ರು ಜೈಲನ್ನ ಒಂಥರ ಕೆಡ್ದಾಗ ಚಿತ್ರೀಕರಿಸ್ಬೇಕು ಅಂತ ಏನು ಮಾಡಿದಂತ ಪ್ರಯತ್ನ ಅಲ್ಲ, ಅದು ಇಂಟೆನ್ಷನ್ ನಾವು ನೋಡ್ಬೇಕಾಗುತ್ತೆ ಅಲ್ಲಿ. ಅಂದ್ರೆ ಬದಲಾವಣೆ ಆಗ್ಬೇಕಾದ್ರೆ ಆ ತರದ್ದು ಬರ್ಬೇಕಂತ ಸರ್, ಅದು ಬರ್ದೇ ಇದ್ರೆ ಖಂಡಿತ ಆಗ್ತಿರ್ಲಿಲ್ಲ ಅಂತ ಇವೆಲ್ಲ. ಇಲ್ಲ, ನಾನು ಒಪ್ಕೊಂತೀನಿ, ಅದನ್ನ ಹೇಳ್ತಾ ಇದ್ದೀನಲ್ಲ, ನಾನು ಅದನ್ನ ಅಬ್ಜೆಕ್ಟ್ ಮಾಡಿದೆ. ಆಕೆನ ವಿಚಾರಣೆಗೆ ಒಳಪಡಿಸೋದಕ್ಕೆ ಮತ್ತೊಂದು ಮಾಡೋ ವಿಚಾರಕ್ಕೆ ನಾನೇ ಅಬ್ಜೆಕ್ಟ್ ಮಾಡಿದೆ ಅದನ್ನ. ಹೌದು ಹೌದು. ಯಾಕೆಂದ್ರೆ ಅದು ಸರಿಯಲ್ಲ ಅದು. ಮತ್ತೆ ಹೆಂಗೆ ಸತ್ಯಗಳನ್ನು ಹೊರಗೆ ತರ್ಗೋದು, ಹೆಂಗೆ ಕರೆಕ್ಟ್ ಸತ್ಯಗಳು ಗೊತ್ತಾಗೋದು ಹೆಂಗೆ? ಹಾಗಾಗಿ ಇವಾಗ್ಲೂನು ಇದು ರಿಪೀಟೆಡ್ ಆಗ್ತಿದೆ, ಇದೇನು ಹೊಸದಾಗಿ ವಿಚಾರ ಆಗ್ತಾ ಇಲ್ಲ ಇದು. ಕಾರಣ ಜನಗಳು ತಾಂಡೋಗ್ ಕೊಡ್ತಾರೆ ಅನ್ನೋದಕ್ಕಿಂತ, ಈಗ ನೋಡಿದ್ರಿ ಮೊನ್ನೆ ಯಾವ್ದೋ ಫರ್ಗಟನ್ ದಟ್ ಬೆಳಗಾಮೋ ಎಲ್ಲೋ ಆಚೆ ಕಡೆಯಿಂದ ಎಸ್ತೋಗಿರೋದು ಬೆಳಗಾವಿ. ಹೌದು ಸರ್, ಹೌದು. ಒಳಗಡೆಗೆ ಮೊಬೈಲ್ ಅನ್ನ ಮತ್ತೆ ನೋಡಿ ಇದು ಈ ಸೀನ್ ತೋರಿಸ್ತಾ ಇದ್ರಲ್ಲ, ಇದು ಹೌದು ಹೌದು ಹೌದು. ಎಷ್ಟು ಡ್ರಗ್ ನ ಎಷ್ಟು ಓಡೋಗಿರೋದು. ಹೌದು. ಈ ತರದ ಅವಕಾಶ ಅಂದ್ರೆ ಔಟ್ಸ್ಕರ್ಟ್ಸ್ ಏನಿದೆ, ಜೈಲ್ ಔಟ್ಸ್ಕರ್ಟ್ಸ್, ನಾನು ಅದನ್ನ ಹೇಳಿದ ಅಕ್ಸೆಸ್ ಕಂಟ್ರೋಲ್ ಅಂತ ನಾವೇನ್ ಹೇಳ್ತೀವಿ, ಒಳಗಡೆ ಎಂಟ್ರಿ ಆಗೋದು, ಅದನ್ನ ದಯಮಾಡಿ ಜೈಲ್ ಅಥಾರಿಟಿಯಿಂದ ಸಪರೇಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ನನ್ನ ಒಂದು ಸಜೆಷನ್ ಆ ವಿಚಾರದಲ್ಲಿ ಅವಾಗಿಂದನೂ ಹೇಳ್ತಾ ಇದ್ದೀನಿ. ಅದೊಂದು ಜೈಲ್ ಅಥಾರಿಟೀಸ್ ಇಂದ ಹೊರಗಿಡಿ, ಒಳಗಡೆದೆಲ್ಲ ನೋಡ್ಕೊಳ್ಳಿ. ಒಳಗಡೆ ಹೋಗೋದು ಬರೋದನ್ನ ಬೇರೆ ಅಥಾರಿಟೀಸ್ ಕೊಡಿ. ಒಂದ್ ಹಂತಕ್ಕೆ ಅದು ಸಪರೇಟ್ ಮಾಡಿದ್ರೆ ಈ ಜೈಲಿನಲ್ಲಿ ಒಳಗೆ ಎದುರಿಸೋದು ಮಾಡೋದು ಅದೆಲ್ಲ ಏನ್ ಸಿಬ್ಬಂದಿಗಳಿಗಿರುತ್ತೆ ಅದೆಲ್ಲ ಇವ್ರ ಮೇಲೆ ತಪ್ಪುತ್ತೆ. ಮತ್ತೆ ಆಮಿಷ ಒಡ್ಡೋದಕ್ಕೆ ಅದೆಲ್ಲ ಮಾಡಕ್ ಇವ್ರಿಗೆ ಕಷ್ಟ ಆಗುತ್ತೆ ಬೇರೆ ಅಥಾರಿಟೀಸ್ ಇದ್ದಾಗ. ಖಂಡಿತ ಸರ್, ಉತ್ತಮವಾದ ಸಲಹೆಯನ್ನು ಕೊಟ್ಟಿದೆ. 1966, 1974, 2021 ಕಾಯ್ದೆ ಪ್ರಕಾರ, ಅಂದರೆ ಈ ಕಾರಾಗೃಹ ಕಾಯ್ದೆಗಳು ಹೇಳ್ತಾವಲ್ಲ, ಆರ್ಟಿಕಲ್ 30, ಇದರಲ್ಲಿ ಅಂದರೆ ಅವ್ರಿಗೆ ಕೊಡಬೇಕಾದಂಥ ಬಟ್ಟೆ ಜೊತೆಗೆ ಆಹಾರ ಆಗಿರ್ಬೋದು, ಜೊತೆಗೆ ಅವ್ರಿಗೇನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರಲ್ಲ ಅದನ್ನು ನಿಯಂತ್ರಣ ಮಾಡುವಂಥ ಒಂದು ಕಾಯ್ದೆ ಇದು. ಏನು ಕೇಳ್ತಾರೋ ಎಲ್ಲವನ್ನೂ ಕೂಡ ಕೊಡಲಿಕ್ಕೆ ಅವಕಾಶಗಳಿಲ್ಲ ಅಲ್ಲಿ. ಈಗ ಇಂಥ ಬದಲಾವಣೆಯನ್ನು ತಂದಿದ್ದಾರೆ DGP ಅಲೋಕ್ ಕುಮಾರ್ ಅವರು, ಉತ್ತಮವಾದಂಥ ನಿರ್ಧಾರ ತಂದಿದ್ದಾರೆ. ಆದರೆ ಅಂಥ ಏನು ಮೇಜರ್ ಆಗಿರುವಂಥದ್ದು ಏನಲ್ಲ, ಅದು ಕಡಿಮೆ ಮಾಡಿದ್ದಾರೆ. 4 kg ಬದಲು 2 kg, 1 kg ಬದಲು ಅರ್ಧ kg. ಹಾಗಾಗಿನೇ ಈ ಬದಲಾವಣೆ ಮಾಡಿದ್ದಾರೆ ಅಂಥೇಳಿ ಎಲ್ಲ ವ್ಯವಸ್ಥೆ ಸರಿಯಾಗುತ್ತೆ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಯಾಕಂತ ಹೇಳಿದ್ರೆ ಕಾಯ್ದೆ ಕಾನೂನುಗಳು ಬಂದರೂ ಕೂಡ ಅಲ್ಲಿರುವಂತಹ ಕೆಲ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಏನೇನು ಸಪ್ಲೈ ಮಾಡ್ತಾ ಇದ್ದಾರೆ ಅದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಬಟ್ ಎಲ್ಲವೂ ಕೂಡ ಒಳಗೆ ನಡೀತಾ ಇರುತ್ತೆ, ಗೊತ್ತಿಲ್ಲದಂತಹ ಸತ್ಯ ಏನೂ ಇಲ್ಲ. ಲೋಕೇಶ್ವರ್ ಸರ್, ಈಗ ನಾವು ಜೈಲುಗಳನ್ನು ಮನಪರಿವರ್ತನಾ ಕೇಂದ್ರಗಳು ಅಂತ ಅಂದ್ಕೊಂಡಿದ್ದೀವಿ ಹೊರಗಡೆ, ಆದರೆ ಮನದಿಂಗಿತವನ್ನು
ತೃಪ್ತಿಪಡಿಸುವಂಥ ಕೇಂದ್ರಗಳಾಗಿ ಮಾರ್ಪಾಡಾಗ್ತಾ ಇದ್ದಾವೆ. ಈ ಹಣ್ಣುಗಳನ್ನು ಕೊಡೋದು, ಡ್ರೈ ಫ್ರೂಟ್ಸ್ ಕೊಡೋದು, ಇದು ಹೆಂಗೆ ಸರ್? ಮತ್ತೆ ಹೆಂಗೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅಂತ? ಇನ್ನೂ ಕೊಬ್ಬಿದ ಗೂಳಿಗಳಾಗಲ್ವಾ ಅಂತ ತಿಂದು ಇಲ್ಲ, ಊಟದ ವಿಚಾರದಲ್ಲಿ ಕೊರತೆ ಇರುತ್ತೆ. ಒಂದ್ ಸ್ವಲ್ಪ ಏನಾದ್ರು ಎನರ್ಜಿ ಫುಡ್ ಕೊಟ್ಟು ಅವ್ರನ್ನ ಒಂದ್ ಸ್ವಲ್ಪ ಕಾಪಾಡ್ಬೇಕು ಅನ್ನೋ ಭಾವನೆಗಳು ಹೊರಗ್ನವ್ರಿಗೆ ಇರುತ್ತೆ ಅನ್ನೋದು ಸಹಜವಾಗಿ. ಏನೋ ಕೊಡೋ ಬದಲು ಒಂದಷ್ಟು ಚಿತ್ರಾನ್ನ ಮೊಸರನ್ನ ಕೊಡೋ ಬದಲು 1/4 kg ಗೋಡಂಬಿ ಕೊಡೋದು, ದ್ರಾಕ್ಷಿ ಕೊಡೋದು, ಅದು ಒಂದು ಡಾಕ್ಟರ್ ಸಜೆಷನ್ಸ್ ಇರ್ಬೋದು. ಇನ್ನೇನಾದ್ರು ನ್ಯೂಟ್ರಿಷಿಯಸ್ ಫುಡ್ ಕೊಡಿ, ಕೊಡೋದೇ ಆದ್ರೆ ಬೇರೆ ಏನು ಕೊಡಕ್ ಹೋಗ್ಬೇಡಿ ಅಂತ ಹೇಳಿರ್ತಾರೆ. ಅದು ಒಂದ್ ಕಾರಣ ಇರುತ್ತೆ. ಮತ್ತೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಅವ್ರಿಗೂ ಅನ್ನಿಸ್ಬೇಕಲ್ಲ, ಮಾಮೂಲಿ ಏನಾರ ಕಳಿಸ್ಬಿಟ್ರೆ ಕೋಪ ಬರಬಾರ್ದು ಅಂತ, ಅದಕ್ಕೂ ಒಂದು ಕಾರಣ ಇರುತ್ತೆ. ಅದರಿಂದ ಫುಡ್, ನನ್ ಪಾಯಿಂಟ್, ಜೈಲಲ್ಲಿ ಒಂದಷ್ಟು ಫುಡ್ ಹೋಗೋದ್ರಿಂದ ಏನೋ ಈ ತರ ಹಣ್ಣು ಹಂಪಲು ತಿನ್ನೋದಕ್ಕೆ ಹೋಗೋದ್ರಿಂದ ಅದೇನು ಇಶ್ಯೂ ಆಗಲ್ಲ ಅಂತ ನನ್ ಪಾಯಿಂಟ್ ಈಗ್ಲೂ ಹೇಳ್ತೀನಿ ನಾನು. ನನ್ ಪಾಯಿಂಟ್ ಇರೋದು ಅವಾಯ್ಡಿಂಗ್ ಮೊಬೈಲ್ ಯೂಸು, ಅವಾಯ್ಡಿಂಗ್ ಲಿಕ್ಕರ್ ಯೂಸು, ಅವಾಯ್ಡಿಂಗ್ ಗಾಂಜಾ ಅಥವಾ ಎನಿ ಡ್ರಗ್ ಮೆಟೀರಿಯಲ್ಸ್, ಅದು ಮುಖ್ಯ ಆಗ್ಬೇಕು ಇಲ್ಲಿ. ಒಂದು ಊಟ ಅವ್ನಿಗೆ ಆಗೋಷ್ಟು ತಿಂತಾನೆ, ಮಿಕ್ಕಿದ್ ಯಾರ ಜೊತೆಲಿ ಕೊಡ್ತಾನೆ ಬಿಟ್ರೆ ಇನ್ನೇನ್ ಆಗೋದಿಲ್ಲ ಅಲ್ಲಿ. ಆದ್ರೆ ಒಳಗಡೆ ಹೋಗಿ ನೋಡಿ, ಅಲ್ಲಿ ತೋರಿಸ್ತಾ ಇದ್ರೆ ನೋಡಿ, ಇಸ್ಪೀಟ್ ನಡೆಯುತ್ತೆ, ಜೂಜ್ ನಡೆಯುತ್ತೆ, ಅಲ್ಲೆಲ್ಲ ದುಡ್ಡಿನ ಟ್ರಾನ್ಸಾಕ್ಷನ್ ಆಗುತ್ತೆ, ಸಿಗರೇಟ್ ನಡೆಯುತ್ತೆ, ಎಣ್ಣೆ ನಡೆಯುತ್ತೆ, ಟಿವಿ ಅಲೋ ಐತೆ. ಟಿವಿ ಕೆಲವ್ರಿಗೆ ಅಲೋ ಇದೆ, ಅಂದ್ರೆ ಟಿವಿ ಇದು ಅಲೋ ಇದೆ, ಒಂದು ಸರ್ಟನ್ ಹಾಲಲ್ಲಿ ಇಟ್ಟಿರ್ತಾರೆ, ಹೋಗಿ ನೋಡ್ಬೋದು, ಮಾಡಬಹುದು. ಇಂಡಿವಿಜುವಲ್ ರೂಮ್ಸ್ ಗಳಿಗೆಲ್ಲ ಕೊಡೋದು ಎಲ್ಲ ಇಲ್ಲ. ವೆರಿ ರೇರ್, ಲೈಕ್ ಪೊಲಿಟಿಕಲ್ ಯಾರಾದ್ರೂ ಪ್ರಿಸನರ್ಸ್ ಇದ್ದಾಗ ನ್ಯೂಸ್ ಪೇಪರ್ ಕೊಡೋದು, ಇಂಥದ್ ಕೊಡೋದು, ಇದೆಲ್ಲ ಫೆಸಿಲಿಟಿ ಕೊಡ್ತಾರೆ. ಇವ್ರಿಗೂ ಉಂಟದು, ಇವ್ರಿಗೂ ಲೈಬ್ರರಿ ಇದೆ, ಅಲ್ಲಿ ಕ್ಯಾಂಟೀನ್ ಇದೆ, ಮತ್ತೆ ಆಟ ಆಡೋದಕ್ಕೆ ಒಂದಷ್ಟು ಗೇಮ್ಸ್ ಗಳಿಗೆ ಅಲ್ಲಿ ಆಡೋದಕ್ಕೆ ಅವಕಾಶ ಇದೆ. ಮತ್ತೆ ವಾಕ್ ಮಾಡೋದಕ್ಕೆಲ್ಲ ಟೈಮ್ಗೆ ಅವ್ರಿಗೆ ಅವಕಾಶ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಇಲ್ಲ ಅಂತ ಏನಿಲ್ಲ. ಅಲ್ಲಿ ಮೀರಿಗೆ ಇವರು ಬೇರೆ ಅಭ್ಯಾಸಗಳು ಬೆಳೆಸ್ಕೊಂಡಿರ್ತಾರಲ್ಲ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಬಳಸ್ಕೊಳ್ಳೋದು, ಮತ್ತೆ ಹೊರಗಡೆ ಕಮ್ಯುನಿಕೇಶನ್ ಮಾಡಕ್ಕೆ, ಏನೇನೋ ಕ್ರೈಮ್ ಮಾಡೋದಕ್ಕೆ, ಅದು ಬ್ಯಾಡ್ದು. ನಿಜ. ರಾಜಲಕ್ಷ್ಮಿ ಮೇಡಮ್, ಈಗ ನಾವು ನೋಡ್ತಾ ಇದ್ದೀವಿ ಅಲ್ಲಿನ ಕೆಲವೊಂದಿಷ್ಟು ಫೆಸಿಲಿಟಿಗಳ ಬಗ್ಗೆ. ಈಗ ಕೋರ್ಟ್ ಹೇಳಿದರೂ ಕೂಡ, ಸೆಷನ್ಸ್ ಕೋರ್ಟ್ ಹೇಳಿದರೂ ಕೂಡ ಪವಿತ್ರ ಗೌಡ ಅವ್ರಿಗೆ ಮನೆ ಊಟ ಕೊಡಬೇಕು ಅಂತ ಹೇಳಿದರು, ಜೈಲಾಧಿಕಾರಿಗಳು ಕೊಡ್ತಾ ಇಲ್ಲ. ಮತ್ತು ಈ ಹಾಸಿಗೆ ಸಂಬಂಧಪಟ್ಟಂಗೆ ಬ್ಲ್ಯಾಂಕೆಟನ್ನು ಕೊಡೋಕೆ ಹೇಳಿದ್ರು ಕೂಡ ಜೈಲಾಧಿಕಾರಿಗಳು ಕೊಡ್ತಿಲ್ಲ. ಹಾಗಾಗಿನೇ ಹೈಕೋರ್ಟ್, ಅಂದರೆ ಕೋರ್ಟ್ನ ಆದೇಶಗಳಿಗೆ ಅಧಿಕಾರಿಗಳು ಇಲ್ಲಿ ಕಿಮ್ಮತ್ತು ಕೊಡ್ತಾ ಇಲ್ವಾ ಅಂತ. ಇದು ನಿಜಕ್ಕೂ ಇಲ್ಲಿ ಟಾರ್ಗೆಟ್ ಅಂತ ನಿಮ್ಗೆ ಅನ್ಸಲ್ವಾ ಇವೆಲ್ಲ ನೋಡ್ತಾ ಇದ್ರೆ? ಇದ್ರೊಳಗೆ 2 ಆಸ್ಪೆಕ್ಟ್ ಅದ ಪ್ರಭು. ಏನಂತಂದ್ರೆ, ಕೋರ್ಟು ಕೊಡಿ ಅಂತ ಹೇಳಿರ್ಲಿಲ್ಲ. ಓಕೆ, ಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ ಕೊಡಬಹುದಾ ನೋಡಿ ಅಂತ ಹೇಳಿದ್ರು. ಆಮೇಲೆ ಈಗ ಇದು ಅವರನ್ನ ಟಾರ್ಗೆಟ್ ಮಾಡಿರುವಂತಹ ಬದಲಾವಣೆಗಳ ಅಂತ ಒಂದು ಡೌಟ್ ಕೇಳಿದ್ರಿ ಆಗಲೇ. ಇದು ಅವ್ರು ಟಾರ್ಗೆಟ್ ಮಾಡಿ ಅಲ್ಲ, ಬಟ್ ಅವ್ರ ಕೇಸಿನ ಒಳಗೆ ನಡೆದಂತಹ ಒಂದು ಬದಲಾವಣೆ ಇದು. ಇದು ಯಾಕಂದ್ರೆ ಹೈಕೋರ್ಟಿನ ಎದುರಿಗೆ ಬಂದಾಗ ಪವಿತ್ರ ಗೌಡ ಏನ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ರು, ಮನೆ ಊಟ ಅಥವಾ ಅದರ್ ಫೆಸಿಲಿಟಿ, ಆವಾಗ ಹೈಕೋರ್ಟ್ ಜೈಲ್ ಅಥಾರಿಟೀಸ್ಗೆ ಇದನ್ನ, ಅಂದ್ರೆ ಸರ್ಕಾರಿ ವಕೀಲರಿಗೆ ಆಗ್ಲಿ ಅವ್ರ ಥ್ರೂ ಜೈಲ್ ಅಥಾರಿಟಿಗಳಿಗೆ ಹೇಳಿದ್ದೇನು ಅಂತಂದ್ರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬದಲಾವಣೆಗಳನ್ನ, ಮಾರ್ಪಾಡುಗಳನ್ನ ಮಾಡಬಹುದಾ ನೋಡಿ, ಹೊಸ ನಿಯಮಗಳನ್ನ ಏನಾದರೂ ಮಾಡಬಹುದಾ ನೋಡಿ ಅಂತ ಹೈಕೋರ್ಟ್ ಹೇಳಿದ್ದು. ಹೈಕೋರ್ಟ್ ಹೇಳಿದ ಮೇಲೆ ಹೈಕೋರ್ಟಿನ ಮಾತಿಗೆ ಒಂದು ಬೆಲೆ ಕೊಟ್ಟು ಅವರ ಸಜೆಷನ್ಗಳನ್ನ ತಗೊಂಡು ಈ ಒಂದು ಹೊಸ ನಿಯಮಾವಳಿಗಳನ್ನ ರೂಪಿಸ್ಯಾರ ಈಗ ಇದ್ರೊಳಗೆ. ಆಮೇಲೆ ನೀವು ಜೈಲ್ ಮ್ಯಾನ್ಯುವಲ್ ಬಗ್ಗೆನೂ ಮಾತಾಡಿದ್ವಿ ಆಗಲೇ. 1963 ದಿಂದನೂ ಕೆಲವೊಂದು ಬದಲಾವಣೆಗಳು ಅವಾಗವಾಗ ಆದ್ರೂ ಸಹಿತ ಮೇನ್ ಅದ್ರೊಳಗೆ ಏನಿರ್ತದಂದ್ರೆ, ಅಂಡರ್ ಟ್ರಯಲ್ ವಿಚಾರಣಾಧೀನ ಕೈದಿಗಳು ಮತ್ತು ಶಿಕ್ಷೆ ಅನುಭವಿಸುವಂತ ಕೈದಿಗಳು 2 ಸೆಕ್ಷನ್ ಇರ್ತದೆ. ಆ 2 ಸೆಕ್ಷನ್ ಒಳಗೆ ಮತ್ತೆ ವಿಚಾರಣಾಧೀನ ಕೈದಿಗಳಿಗೆ ಅದು ಬಿಟ್ಟು ಶಿಕ್ಷೆ ಆದ್ರೂ ಸಹಿತ ಸಣ್ಣ ಸಣ್ಣ ಅಪರಾಧ ಮಾಡದಂತವ್ರು ಅಥವಾ ಸಿವಿಲ್ ಪ್ರಿಸನರ್ಸ್ ಅಂತ ಕರೀತಾರ, ಅವರಿಗೆಲ್ಲ
ತಮ್ಮ ಮನೆಯಿಂದ ಬಟ್ಟೆ ತಂದು ಹಾಕೊಳ್ಳಕ್ಕೂ ಅನುಕೂಲ ಇರ್ತದೆ. ಕೆಲವೊಂದ್ ಕಡೆ ಅಂತೂ ಅವರು ತಾವೇ ತಮ್ಮ ಅಡಿಗೆ ಮಾಡ್ಕೊಂಡು ತಿನ್ನುವಂತಹ ಒಂದು ಫೆಸಿಲಿಟಿನೂ ಕೊಟ್ಟಾರ. ಆದ್ರೆ ತೀವ್ರ ಸ್ವರೂಪದ ಒಂದು ಶಿಕ್ಷೆಗೆ ಪಟ್ಟಿರ್ತಾರಲ್ಲ, ಈಗ ಮರ್ಡರ್ ಆಗ್ಲಿ, ರೇಪ್ ಆಗ್ಲಿ, ಇನ್ಯಾವುದೋ ಡಕಾಯಿತಿ ಆಗ್ಲಿ, ಮೇಜರ್ ತೀವ್ರ ಸ್ವರೂಪದ ಶಿಕ್ಷೆ ತಗೊಂಡವ್ರು, ಅಂಥವ್ರಿಗೆ ಈ ಎಲ್ಲಾ ಫೆಸಿಲಿಟಿಗಳು ಸಿಗೋದಿಲ್ಲ. ಅಲ್ಲಿ ಏನಿದ್ರು ಅವರು ಜೈಲಿನ ನಿಯಮಗಳಿಗೆ ತಕ್ಕಂಗೆನೆ ನಡ್ಕೋಬೇಕು. ಅವರಿಗೆ ಒಂದು ಯೂನಿಫಾರ್ಮ್ ಅಂತಾನೆ ಮಾಡಿರ್ತಾರೆ, ಅದು ಎಲ್ಲಾನು ಅವ್ರು ಅದಕ್ಕೆ ತಕ್ಕಂಗೆನೆ ನಡ್ಕೋಬೇಕು. ಅಲ್ಲಿ ಚಳಿಗಾಲ ಐತಿ, ಯಾವುದೇ ಒಂದು ಪ್ರತಿಯೊಂದು ಜೈಲಿನು ಯಾವ ಒಂದು ಪರಿಸರದೊಳಗೆ ಐತಿ. ಈಗ ಅಕಸ್ಮಾತ್ ಜಸ್ಟ್ ಮಾತಿನ ಸಲುವಾಗಿ ಹೇಳ್ಬೇಕಂದ್ರೆ, ಕಾಶ್ಮೀರದಾಗಿರುವಂತಹ ಜೈಲಿನೊಳಗೆ ಸ್ವೆಟರ್ ಆಗ್ಲಿ, ದಪ್ಪ ಬ್ಲಾಂಕೆಟ್ಗಳಾಗ್ಲಿ ಆಟೋಮೆಟಿಕ್ ಆಗಿ ಕೊಡ್ತಾರೆ. ಈಗ ನಾವು ರಾಜಸ್ಥಾನ್ ಕಡೆ ಜೈಲಿಗೆ ಅಂತ ಹೋದ್ರೆ ಅಲ್ಲಿ ಬೇರೆ ತರದ ಒಂದು ಬಟ್ಟೆ ಅಥವಾ ಬಿದ್ರ ವ್ಯವಸ್ಥೆ ಇರ್ತದೆ. ಪ್ರತಿಯೊಂದು ಜೈಲಿಗೆ ಅದರದಾದಂತ ಕೆಲವೊಂದು ನಿಯಮಗಳನ್ನ ಬದಲು ಮಾಡ್ಕೊಳ್ಳಕ್ಕೂ ಅನುಕೂಲ ಇಟ್ಟಿರ್ತಾರೆ. ಇವೆಲ್ಲಾನು ಅದಕ್ಕೆ ತಕ್ಕಂಗೆ ನೋಡಿ ಕೊಟ್ಟಿರ್ತಾರೆ. ಕೆಲವೊಬ್ರು ಈ ಸದ್ಯಕ್ಕೆ ನನಗೆ ಇನ್ನು ಎಕ್ಸ್ಟ್ರಾ ಬೇಕು, ಫೆಸಿಲಿಟಿ ಬೇಕು, ದಿಂಬು ಬೇಕು, ಬ್ಲಾಂಕೆಟ್ ಬೇಕು, ಸಹಜ ಅದ. ಯಾರೇ ಆಗ್ಲಿ ಇಷ್ಟು ಸುಖದ ಸುಪ್ಪತ್ತಿಗಳು ಬೆಳೆದ್ ಬಿಟ್ಟಿರ್ತಾರೆ ಅಥವಾ ಇದು ಇರ್ತಾರೆ. ಸಡನ್ ಆಗಿ ಜೈಲ್ಗೆ ಹೋದಾಗ ಅವೆಲ್ಲಾನು ಅವರಿಗೆ ಬಹಳ ಕಷ್ಟ ಅಂತ ಅನಿಸ್ತದೆ. ಆದ್ರೆ ಕಷ್ಟ ಅಂತ ಅನಿಸ್ಲಿ ಅಂತಾನೆ ಜೈಲು ಅಂತ ಮಾಡಿರ್ತಾರೆ. ಅಲ್ಲಿ ಹೋಗಿನೂ ಎಲ್ಲಾ ಫೆಸಿಲಿಟಿನೇ ಸಿಗುದಿತ್ತು ಅಂತಂದ್ರೆ ಆ ಮನುಷ್ಯರಿಗೆ ಒಳಗ್ ಹೋದ್ಮೇಲೆ ಏನು ತಪ್ಪು ಮಾಡಿ ಬಂದಂತಹ ಆ ಒಂದು ಪಶ್ಚಾತ್ತಾಪರೇ ಆಗ್ಬೇಕಲ್ಲ ಮನುಷ್ಯಗೆ. ಏನ್ ತಪ್ಪು ಮಾಡಿ ಬಂದೆ, ನನ್ನ ಜೀವನದಾಗ ಏನ್ ಕಳ್ಕೊಳಕತ್ತೀನಿ ಅದನ್ನೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಜೈಲ್ ಒಳಗೆ ಎಲ್ಲಾನು ಫೆಸಿಲಿಟಿ ಸಿಕ್ಕರೆ ಹೊರಗೇನು ಒಳಗೇನು. ಇನ್ನು ಆಕ್ಚುಲಿ ನೋಡಿದ್ರೆ ಪೊಲೀಸರ ಪ್ರೊಟೆಕ್ಷನ್ ಒಳಗೆ ಸೇಫ್ ಆಗಿ ಅದಿನ ಒಳಗೆ ಅನ್ನುವಂತಹ ಟೆರರಿಸ್ಟ್ಗಳು ಇರ್ತಾರೆ. ಅದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದು ಮಾಡಿರ್ತಾರೆ. ಬಟ್ ಮೇಡಮ್, ಈಗ ದರ್ಶನ್ ಅವರ ವಿಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ, ಜೈಲಾಧಿಕಾರಿಗಳ ವರ್ತನೆ ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದ ಮೇಲೆ ನೋಡಿ ಆ ಥರದ ವ್ಯವಸ್ಥೆಗಳು ಬೇಡ, ಖಡಕ್ ಆಗಿ ಹೇಳಿತ್ತು. ಹಾಗಾಗಿ ಈಗ ಅವ್ರಿಗೆ ಎಕ್ಸ್ಟ್ರಾ ಬ್ಲಾಂಕೆಟ್ ಆಗಿರ್ಬೋದು, ದಿಂಬಾಗಿರ್ಬೋದು ನೋಡ್ತಾ ಇದ್ರೆ ಇಲ್ಲಿ ಜೈಲಾಧಿಕಾರಿಗಳು ದರ್ಶನ್ ಅವ್ರನ್ನ ಮುಂದೆ ಇಟ್ಕೊಂಡು ಹೀರೋಗಳಾಗಿ ಹೊರಟಿದಾರ ಅಂತ. ಇಲ್ಲಿ ಹೆಂಗದೆ ಅಂತಂದ್ರೆ ನಮ್ಮ ದೇಶದೊಳಗೆ ಹೀರೋ ವರ್ಷಿಪ್ ಅನ್ನೋದೊಂದಿರ್ತದೆ. ಆ ಹೀರೋ ಅಂದ್ರೆ ಬರೀ ಸೆಲ್ಯುಲಾಯ್ಡ್ ದಾಗಿನ ಹೀರೋ ಅಂತ ಅನ್ಕೋಬೇಡ್ರಿ. ಅವ ರಾಜಕಾರಣಿನೇ ಇರಬಹುದು, ಅಥವಾ ಒಬ್ಬ ಯಾವ್ದಾರೆ ಸ್ಪೋರ್ಟ್ಸ್ ಮನ್ನೇ ಇರಬಹುದು, ಇಲ್ಲ ಸಿನಿಮಾ ಹೀರೋನೇ ಇರಬಹುದು. ಹೀರೋ ವರ್ಷಿಪ್ ಅಂತ ಅನ್ನೋದು ಒಂದು ಸಲ ಒಬ್ಬ ಮನುಷ್ಯನ ನಾವು ಮನುಷ್ಯತ್ವದಿಂದ ಬೆಳೆಸಿ ದೈವತ್ವಕ್ಕೆ ಅಥವಾ ಒಂದು ದೊಡ್ಡ ಜಾಗಕ್ಕೆ ಏರಿಸ್ಬಿಟ್ವಿ ಅಂತಂದ್ರೆ ಆ ಮನುಷ್ಯನ ಎಲ್ಲಾ ನ್ಯೂನತೆಗಳನ್ನು ನಾವು ಅದರ ಸಮೇತನೇ ಅವನು ಸ್ವೀಕಾರ ಮಾಡಕ್ ನಿಂತು ಬಿಡ್ತೀವಿ. ಯಾವುದೇ ಒಬ್ಬ ನಾವು ನೆಚ್ಚಿದಂತಹ ಲೀಡರ್ ಆ ಮನುಷ್ಯ ನಾಳೆ ಕೊಲೆ ಮಾಡ್ದ ಅಂದ್ರೆ ನಾ ಇಷ್ಟು ದಿವಸ ಆ ಮನುಷ್ಯ ಯಾಕೆ ಮೆಚ್ಚಿದ್ದೆ ಅನ್ನೋದನ್ನ ಮೊದಲು ನಾವು ಪ್ರಶ್ನೆ ಮಾಡ್ಕೋಬೇಕು. ಆ ಮನುಷ್ಯ ಮುತ್ಸದ್ದಿ ಇದ್ದ, ಕೆಲವೊಂದು ಆದರ್ಶಗಳಿಗೆ ತಕ್ಕಂಗೆ ನಡ್ಕೋತಿದ್ದ, ಇಲ್ಲ ಇಂತಹ ಕೆಲವೊಂದು ಸಿದ್ಧಾಂತಗಳಿಗೆ ಬದ್ಧನಾಗಿ ಇದ್ದ, ಅದಕ್ಕೆ ನಾ ಅವನ್ನ ಲೈಕ್ ಮಾಡ್ತಿದ್ದೆ. ಈಗ ಆ ಮನುಷ್ಯ ಆ ಸಿದ್ಧಾಂತಗಳಿಗೆ ವಿರುದ್ಧ ಆಗಿ ನಡ್ಕೋತಾನೆ ಅಂದ್ರೂ ನಾ ಅವನ್ನ ಯಾಕೆ ಫಾಲೋ ಮಾಡ್ಬೇಕು, ಇದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಆ ಮನುಷ್ಯ ಕೊಲೆಗಡಕ ಆದ ಅಂತಂದ್ರೆ ಇವತ್ತಿಗೂ ಅವನೇ ನನಗೆ ಹೀರೋ ಅಂತ ನಾವ್ ಯಾಕೆ ಅನ್ಕೋತೀವಿ? ಯಾಕಂದ್ರೆ ನಾವು ನಮ್ಮ ವಿಚಾರಣೆಯ ಶಕ್ತಿಯನ್ನ ಭಕ್ತಿಯ ಹೆಸರಿನೊಳಗ ಮಾರ್ಕೊಂಡ್ಬಿಟ್ಟಿವಿ. ಅಂತ ಒಂದು ಸಂದರ್ಭ ಬಂದಾಗಲೇ ನಾವು ನಮ್ಮ ಒಂದು ವಿಚಾರಣೆ ಶಕ್ತಿ ಕಳ್ಕೊಂಡ್ವಿ ಅಂತಂದ್ರೆ ಕೊಲೆಗಡಕನ್ನೂ ನಾವು ಭಕ್ತಿಯಿಂದ ಆರಾಧಿಸಕ್ ನಿಲ್ತೀವಿ. ಅವ್ನ್ ಮಾಡಿರೋ ತಪ್ಪನ್ನು ಕಣ್ಣು ಮುಚ್ಚಿ ನೋಡ್ಕೋತೀವಿ. ಆ ಮನುಷ್ಯ ಜೈಲ್ದೊಳಗೆ ಇದ್ರೂ ಅವನಿಗೆ ಎಲ್ಲಾ ಫೆಸಿಲಿಟಿ ಸಿಗ್ಲಿ, ಯಾಕಂದ್ರೆ ಅವನ್ ನಮ್ ಹೀರೋ ಅದಾನ ಅಂತ ಹೇಳಿ ಹೊರಗೆ ಅವನು ಕೈದಿ ನಂಬರ್ ತಮ್ಮ ಬೈಕ್ ಮೇಲೆ ಬರ್ಕೊಂಡು ತಿರುಗಾಡ್ತಾರೆ, ಕಾರ್ ಮೇಲೆ ಬರ್ಕೊಂಡು ತಿರುಗಾಡ್ತಾರೆ. ಇದಕ್ಕೇನು ಫ್ಯಾನ್ ಬೇಸ್ ಅನ್ಬೇಕಾ ಅಥವಾ ಇದಕ್ಕೆ ಮ್ಯಾಡ್ನೆಸ್ ಅನ್ಬೇಕಾ? ಇದು ಎಲ್ಲಾನು ನಿಲ್ಲಿಲ್ಲ ಅಂತಂದ್ರೆ ತಪ್ಪು ನಮ್ಮೊಳಗೈತಿ. ಈಗ ನನಗೆ ಜೈಲಿನ ಊಟ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗ್ತಾ ಇದೆ, ಹೊಟ್ಟೆ ಕಡಿತಾ ಇದೆ, ನನಗೆ ಬೇದಿ ಬರ್ತಾ ಇದೆ, ನನಗೆ ಮನೆ ಊಟನೇ ಬೇಕು ಅಂದರೆ ಇಲ್ಲಿ ಮ್ಯಾನ್ಯುವಲ್ ಪ್ರಕಾರ ಅಂದರೆ ಕೈಪಿಡಿನೇ ಇಲ್ಲಿ ಫೈನಲ್. ಹಾಗಾದರೆ ಅವಕಾಶನೇ ಇಲ್ವಾ? ಅಂದರೆ ಏನೇ ಆಗಿ ಸತ್ರು ಕೂಡ ಅಲ್ಲಿ ಯಾರು ಕರುಣೆ ತೋರಿಲ್ವಾ ಹಾಗಾದರೆ ಜೈಲಲ್ಲಿ ಅಂತೇಳಿ? ನಾವು ಇಂಥ ಒಂದಿಷ್ಟು ಸೆಲೆಬ್ರಿಟಿಗಳ ಸಲುವಾಗಿ ಮಾತಾಡಕತ್ತೀವಿ. ಆದ್ರೆ ಜೈಲಿಗೆ ಅಲೋಕ್ ಕುಮಾರ್ ಅವ್ರ ಬಗ್ಗೆನೇ ಆಗ್ಲಿ, ಬೇರೆ ಒಂದು ಹೈಕೋರ್ಟ್ಗೆ ಕೊಟ್ಟಿರುವಂತ ಇದ್ರೊಳಗುನು ಜೈಲಿನ ಊಟ ಅಂತಂದ್ರೆ ಎಂಥದ್ದೋ ಕೆಟ್ಟ ಪದಾರ್ಥ ಹಾಕಿ ಮಾಡಿರಂಗಿಲ್ಲ. ಅಲ್ಲಿನೂ ಸಾವಿರಾರು ಮಂದಿ ಊಟ ಮಾಡ್ತಾರೆ. ಆಮ್ಯಾಗ ಅದನ್ನ ಫುಡ್ ಅಂಡ್ ಸೆಕ್ಯೂರಿಟಿ ಏನ್ ಇರ್ತದಲ್ಲ ಆ ಆಕ್ಟ್ ಗಳಿಗೆ ತಕ್ಕಂಗೆ ಅಲ್ಲಿನೂ ಅದ್ರ ಫುಡ್ ಚೆಕ್ ಆಗ್ತದೆ, ಅದರ ಗುಣಮಟ್ಟದ ಪರೀಕ್ಷೆ ಆಗ್ತದೆ. ಪರೀಕ್ಷೆ ಆದ್ಮೇಲೆನೆ ಅದನ್ನ ಊಟಕ್ಕೆ ಕೊಡ್ತಾರೆ. ಆದ್ರೆ ನನ್ನ ದೇಹಕ್ಕೆ, ನನ್ನ ಪ್ರಕೃತಿಗೆ ಇದು ಸೂಟ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ನಾನು ತಿನ್ನಕ್ ಆಗಂಗಿಲ್ಲ ಅಂತ ಹೇಳೋದು ಅದು ಬೇರೆ ಕಾರಣ.
ಜೈಲ್ ಒಳಗಿರುವಂತ ಆಕ್ಟಿವಿಸ್ಟ್ಗಳಿಗೆ ಏನು ಫೆಸಿಲಿಟಿ ಕೊಡ್ಲಾರ್ದೆ ನಮ್ಮ ದೇಶದೊಳಗೆ ಎಷ್ಟೋ ಆಕ್ಟಿವಿಸ್ಟ್ಗಳು ಜೈಲ್ ಒಳಗೆ ಬಿದ್ದು ಸತ್ರು. ಇವತ್ತಿನ ತನ ಅವ್ರಿಗೆ ಯಾರ ಬಗ್ಗೆನೂ ಮಾತಾಡಿಲ್ಲ. ಆದ್ರೆ ಇಂಥ ಸೆಲೆಬ್ರಿಟಿಗಳು ಬಂದಾಗ ಎಲ್ಲರೂ ಮಾತಿಗೆ ನಿಂತು ಬಿಡ್ತಾರೆ. ಯಾಕಂದ್ರೆ ಅವ್ರ ಸೆಲೆಬ್ರಿಟಿಗಳು ಅವ್ರ ಬಗ್ಗೆ 4 ಜನ ಹೊರಗೆ ಕಾಳಜಿ ತೋರಿಸೋರು ಇರ್ತಾರೆ. ಇದು ಎಲ್ಲಾನು ಅವ್ರವ್ರ ಇದಕ್ಕೆ ತಕ್ಕಂಗೆ ನಡೀತದೆ. ಜೈಲು ಫೆಸಿಲಿಟಿಗಳು ಏನದಾವು ಅದು ಕೊಡೋರು ತಗೊಳ್ಳೋರು ಅವ್ರವ್ರ ವೈಯಕ್ತಿಕ ವ್ಯವಹಾರ ಆಗಿ ಒಳಗೆ ನಡೀತದೆ. ಆದ್ರೆ ಹೊರಗೆ ಕೆಲವೊಂದ್ಸಲ ಜನರ ಕಣ್ಣೊರೆಸೋ ತಂತ್ರ ಆಗಿ ಇಂಥ ಹೊಸ ಹೊಸ ಮಾರ್ಪಾಡುಗಳು ಬರ್ತಾವೆ. ಜನ ನಾವು ನಂಬ್ತೀವಿ. ಆದ್ರೆ ಅದೇನ್ ನಡಿಬೇಕು ಅದನ್ನ ನಮ್ಮಿಂದಲೇ ಬದಲಾವಣೆನೂ ಶುರು ಆಗ್ಬೇಕು ಅಂತ ಕೆಲವೊಮ್ಮೆ ನನಗೆ ಅನಿಸ್ತದೆ. ನಿಜ. ಲೋಕೇಶ್ವರ್ ಸರ್, ಈಗ ಹೆಲ್ತ್ ಇಶ್ಯೂಗೆ ಸಂಬಂಧಪಟ್ಟಂತೆ ಅಥವಾ ಊಟದ ಸಂಬಂಧಪಟ್ಟಂಗೆ ಅಲ್ಲಿ ವೈದ್ಯರ ರಿಪೋರ್ಟೇ ಫೈನಲ್ ಆಗುತ್ತೆ ಹೇಗೆ? ವೈದ್ಯರು ಸಲಹೆ ಕೊಡುವಂಥ ಅವಕಾಶಗಳು ಇದ್ರ ಬಗ್ಗೆ ಅಲ್ಲಿ ಇಲ್ಲಪ್ಪ, ಅಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ, ಈ ರೀತಿ ಆರೋಪಗಳು ಕೂಡ ಬಂದಿದ್ದಿದೆ, ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿ, ಇದು ಹೇಗೆ ಸರ್ ಪತ್ತೆ ಹಚ್ಚೋದು ಅಂತ? ಇಲ್ಲ, ಅದು ನೀವ್ ಹೇಳಿದ್ದು ನಿಜ ಇದೆ. ಡಾಕ್ಟರ್ ಸಜೆಷನ್ ಮೇಲೂ ಕೆಲವು ಫುಡ್ ನ ಬದಲಾಯಿಸ್ತಾರೆ. ಫಾರ್ ಎಕ್ಸಾಂಪಲ್, ಜ್ವರ ಬಂದಿದೆ ಅಂತ ಬಂದಾಗ ಇವರು ಅನ್ನ ಸಾಂಬಾರು ಖಾರದ್ದು ಐಟಮ್ ಕೊಡ್ತೀವಿ, ಅದೇ ತಿನ್ಬೇಕು ಅಂತ ಹೇಳಕ್ ಬರೋದಿಲ್ಲ. ಅವ್ರು ಸಜೆಸ್ಟ್ ಮಾಡ್ತಾರೆ ಗಂಜಿ ಕೊಡಿ ಅವ್ರಿಗೆ, ಮತ್ತೆ ಏನಾದ್ರು ಸಾಧ್ಯ ಆದ್ರೆ ಲಿಕ್ವಿಡ್ ಲೈಕ್ ಏನಾದ್ರು ಜ್ಯೂಸು ಆ ತರದೆಲ್ಲ ಕೊಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಅದೆಲ್ಲದು ಫೆಸಿಲಿಟಿ ಇದೆ, ಅದನ್ನ ಕೊಡ್ತಾರೆ. ಮೋಸಂಬಿ ಜ್ಯೂಸು, ಮತ್ತೆ ಏನು ಗಂಜಿ, ಬ್ರೆಡ್, ಕಾಫಿ, ಈ ತರದ್ದೆಲ್ಲ ಜ್ವರ ಅದೆಲ್ಲ ಉಂಟು. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಈಗ ಮೆಡಿಕಲ್ ಗ್ರೌಂಡ್ ಸಜೆಷನ್ ಮೇಲೆ ದರ್ಶನ್ಗೆ ಟ್ರೀಟ್ಮೆಂಟ್ಗೆ ಇಲ್ಲಿಗೆ ಕಳಿಸಿದ್ದು, ಎಲ್ಲಿಗೆ ಬೆಂಗಳೂರಿಗೆ. ಅದು ಆ ಪಾಸಿಬಿಲಿಟೀಸ್ ನಮ್ಮ ಜೈಲಲ್ಲಿರುವ ಎಲ್ಲಾ ಕೈದಿಗಳಿಗೂ, ಅದು ಟ್ರಯಲರ್ ಇರ್ಬೋದು, ಅಂಡರ್ ಟ್ರಯಲ್ ಇರ್ಬೋದು, ಅಥವಾ ಇಂಪ್ರಿಸನ್ಮೆಂಟ್ ಆಗಿರೋರ್ಗೆ ಇರ್ಬೋದು, ಎಲ್ಲಾರ್ಗು ಉಂಟದು. ಅಥವಾ ಅಡ್ಮಿಟೇ ಮಾಡ್ತಾರೆ ಹಾಸ್ಪಿಟಲ್ಗೆ, ಮಾಡಿ ಅವ್ರಿಗೆ ತೀರಾ ಅವಶ್ಯಕತೆ ಇದ್ದಂತೆ ಬೇರೆ ರೀತಿಯಲ್ಲಿ ಗ್ಲೂಕೋಸ್ ಮೂಲಕನೂ ಅವ್ರಿಗೆ ಆಹಾರ ಒದಗಿಸುವಂತ ವ್ಯವಸ್ಥೆನೂ ಇದೆ. ಹಾಗಾಗಿ ಅದೆಲ್ಲ ಇಲ್ಲ ಅಂತ ಯಾವ್ದು ಇಲ್ಲ. ನಮ್ ಜೈಲ್ಗಳು ಅಷ್ಟು ಕಠಿಣವಾಗಿಲ್ಲ. ನಮ್ ಜೈಲ್ಗಳು ಯಾವೂನು ತುಂಬಾ ಸುಲಭವಾಗಿದ್ದಾವೆ. ಹೇಳಿದಲ್ಲ, ಇದು ರಿಹೆಬಿಲಿಯೇಷನ್ ಸೆಂಟರ್ಸ್ ಇವೆಲ್ಲ. ಆ ಪದ ಪ್ರಿಸನ್ ಅನ್ನೋದು ಆಕ್ಚುಲಿ ಸೂಟ್ ಆಗಲ್ಲ ನಮ್ಮ ಕಾನೂನು ಇದಕ್ಕೆ. ನಮ್ ರೂಲ್ಸ್, ನಮ್ಮ ಏನ್ ಜಸ್ಟಿಸ್ ಸಿಸ್ಟಮ್ ಇರೋದೆ ಪ್ಯೂನಿಟಿವ್ ಅಲ್ಲ ನಮ್ದು, ಎಲ್ಲ ಕರೆಕ್ಟಿವ್. ಅಂದ್ರೆ ರಿಹೆಬಿಲಿಯೇಟ್ ಮಾಡುವಂತ ಕಾನೂನುಗಳೇ ನಮ್ಮಲ್ಲಿ ಇರೋದು. ನೇಣ ಹಾಕುವಂತ ಕೇಸ್ಗಳು ನಿಮ್ಗೆ ಲಕ್ಷಕ್ಕೊಂದು ಸಿಕ್ಕಿದ್ರೆ ಹೆಚ್ಚು. ಲೈಫ್ ಇಂಪ್ರಿಸನ್ಮೆಂಟ್ ಇನ್ನೂ ಕಡಿಮೆ. ಎಲ್ಲದನ್ನು ಆಗಿ ಒಂದ್ ಹಂತ ತೀರಾ ಅತಿಯಾದಂತ ಪ್ರಶ್ನೆಗಳಲ್ಲಿ ಮಾತ್ರ ಆ ಪನಿಷ್ಮೆಂಟ್ಗಳಾಗಿರುತ್ತೆ. ಬಿಟ್ರೆ ಏನು ಇರಲ್ಲ ಜೈಲಲ್ಲಿ. ಈಗ ನೀವೇ ನೋಡಿದಿರ, ನೋಡಿ ಈಗ ಆ ಸೀನ್ ನೋಡಿ, ಅಲ್ಲಿ ಯಾರಾದ್ರೂ ತೊಂದರೆ ಇರೋದ್ ಕಾಣಿಸುತ್ತೆ ನಿಮ್ಗೆ? ಏನಾದ್ರು ಅವರು ಎಷ್ಟು ಖುಷಿಯಾಗಿ ಮಜವಾಗಿದ್ದಾರೆ ನೋಡಿ ಅಲ್ಲಿ. ಹಾಗಾಗಿ ಯಾರೋ ಸಂದರ್ಭಕ್ಕೆ ಅವ್ರಿಗೆ ಅನುಕೂಲಗಳು ಯಾವ್ಯಾವ್ದು ಕೇಳಿದ್ ಕೊಡ್ಲಿಲ್ಲ ಅಂತ ಆರೋಪ ಮಾಡಿರ್ತಾರೆ, ಬಿಟ್ರೆ ಬೇರೆ ಏನು ಕಾರಣಗಳಲ್ಲ. ಈಗ ಅದ್ರೊಳಗೆ ಪ್ರಜ್ವಲ್ ರೇವಣ್ಣ ಇದ್ರು, ಮುನಿರತ್ನ ನಾಯ್ಡು ಮಿನಿಸ್ಟರ್ ಇದ್ರು, ರೀಸೆಂಟ್ ಆಗಿ ಹೇಳ್ತಾ ಇರೋದ್ ನಾನು ಇದೆಲ್ಲ. ಪೊಲೀಸ್ ಆಫೀಸರ್ ಇದ್ರು, ಅಮೃತ್ ಪೌಲ್ ಅಂತ ಡಿಜಿನೇ ಇದ್ರಲ್ಲಿ. ಯಾರ್ದು ಯಾಕೆ ಕಂಪ್ಲೇಂಟ್ ಇಲ್ಲ? ವೈ ಓನ್ಲಿ ದಿಸ್ ದರ್ಶನ್? ಅದು ನಾವು ಎಲ್ಲ ರಾಗಿ ಮುದ್ದೆ ತಿಂದು ಬೆಳೆದಂತ ಹೆಣ್ಮಕ್ಳು ಅವಳು. ಜೈಲಲ್ಲಿ ರಾಗಿ ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲ ಕೊಡ್ತಾರೆ. ಹಾಗಾಗಿ ಅವ್ರಿಗೂ ವರ್ಜಿತವಾದಂತ ಆಹಾರ ಏನಿಲ್ಲ ಅಲ್ಲಿ. ಅಲ್ಲ ಸರ್, ಹಾಗಾದ್ರೆ ದರ್ಶನ್ ಅವ್ರಿಗೆ ನಿರಾಕರಿಸ್ತಿರುವಂತ ಕಾರಣ ಏನು? ಎಲ್ಲಾ ಕೈದಿಗಳು ಕೂಡ ದರ್ಶನ್ ತರನೇ ಡಿಮ್ಯಾಂಡ್ ಮಾಡ್ತಾರೆ. 4,000 ಕೈದಿಗಳಿದ್ದಾರೆ, ಅವರು ನನಗೂ ಬೇಕು ಅಂತ ಕೇಳ್ತಾರೆ ಅಂತ ಒಂದೇ ಕಾರಣಕ್ಕೋಸ್ಕರ ಅವ್ರು ರಿಜೆಕ್ಟ್ ಆಗ್ತಿರ್ಬೋದಾ ಹೇಗೆ? ಇಲ್ಲ, ಈಗ ಬೇರೆಯವರು ರೀತಿಗಳಿದೆ ಅಲ್ಲಿ. ಫೆಸಿಲಿಟಿ ತಗೊಳಕ್ಕೂ ರೀತಿಗಳಿದಾವೆ. ಈಗ ಹೇಳ್ದಲ್ಲ, ಉಮೇಶ್ ರೆಡ್ಡಿಗೆ ಹೆಂಗ್ ಸಿಕ್ಕಿದೆ, ಯಾರು ಟೆರರಿಸ್ಟ್ ಮುಸ್ಲಿಂಗೆ ಹೆಂಗ್ ಸಿಕ್ಕಿದೆ, ಬೇರೆಯವ್ರಿಗೆಲ್ಲ ಯಾಕೆ ಸಿಗ್ತಾ ಇದೆ, ಇವ್ರಿಗೆ ಯಾಕೆ ಸಿಕ್ಕಿಲ್ಲ ಅಂದ್ರೆ ಇವ್ರು ಎಲ್ಲದಕ್ಕೂ ಲಾಯರ್ ಮೂಲಕ ಹೋಗಿ, ಕೋರ್ಟ್ ಮೂಲಕ ಅದೋಗಿ ಇದೋಗಿ ಎದುರ್ಸಕ್ ಹೋದಾಗ ಅವರು ಕಾನೂನು ಹೇಳ್ಕೊಂಡ್ ಬಂದವ್ರೆ. ಇವರು ಏನೋ ಒಂದ್ ಒಳ್ಳೆ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಳಕ್ಕೆ ಒಂದ್ ತಲೆದಿಂಬು ಬೆಡ್ಶೀಟ್ ಏನ್ ಇಶ್ಯೂ ಅಲ್ಲ, ಕೋರ್ಟಿಗೆ ಬರ್ಲೇಬೇಕು ಇರ್ಲಿಲ್ಲ. ಅದು ಕರೆಕ್ಟ್. ಇವರ ಹೊರಟಾಟಗಳು ಮತ್ತೆ ಇನ್ನೇನೋ ನಡತೆಗಳಿಂದ ಆ ಸಮಸ್ಯೆ ಆಗಿದೆ ಅವ್ರಿಗೆ. ಮೇಡಮ್ ಈಗ ಜೈಲು ಈಗ
ವಿಚಾರಣಾ ದಿನ ಖೈದಿ ಇರ್ಬೋದು ಅಥವಾ ಅಲ್ಲಿ ಸಜೆ ಕೈದಿಗಳಿರ್ಬೋದು. ಈಗ ನನಗೇನೋ ತೊಂದರೆ ಮಾಡಿ ಜೈಲಲ್ಲಿ ಇರ್ತಾರೆ, ಹಾಗಾಗಿ ನಾನು ಪ್ರಭಾವವನ್ನು ಬಳಸಿ ಅಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ವೈಯಕ್ತಿಕವಾಗಿ ಆ ಖೈದಿ ಮೇಲೆ ಟಾರ್ಗೆಟ್ ಮಾಡಿ ಅವನಿಗೆ ಕಿರುಕುಳ ಕೊಡಿ, ಅವ್ನಿಗಿಷ್ಟೇ ಊಟ ಕೊಡಿ, ಅವ್ನು ಟಾರ್ಗೆಟ್ ಮಾಡಿ ಅವ್ನು ಸ್ವರ್ಗ ಹೋಗಬೇಕು, ಈ ಥರದ ಅನುಮಾನಗಳು ಮೇಡಮ್, ಈ ಥರ ನಡೀಬೋದಾ? ಸಾಧ್ಯತೆಗಳಿದಾವ? ಇದಾವೆ, ಡೆಫಿನೆಟ್ಲಿ ಅದಾವು. ಯಾಕೆಂತಂದ್ರೆ ಎಲ್ಲಾ ಕಡೆನೂ ಮನುಷ್ಯ ಎಲ್ಲೆಲ್ಲಿ ಸಂಘರ್ಷಕ್ಕೆ ನಿಲ್ತಾರಲ್ಲ, ಅಲ್ಲಿ ವೈಯಕ್ತಿಕ ಯಾವುದೇ ಆಫೀಸರ್ ಆಗ್ಲಿ, ಇದು ಎಲ್ಲಾ ಡಿಪಾರ್ಟ್ಮೆಂಟ್ನಾಗೂ ಸಿಗ್ತದೆ. ಅಲ್ಲಿ ಸಡನ್ ಆಗಿ ನನ್ನನ್ನೇ ಎದುರು ಹಾಕೋತೀಯ, ನಿನ್ನನ್ನು ಹೆಂಗ್ ಆರಾಮ್ ಇರಕ್ ಬಿಡ್ತೀನಿ ನೋಡು ಅಂತ ಹೇಳಿ ಜಿದ್ದಿಗೆ ಬೀಳುವಂತ ಸಾಧ್ಯತೆಗಳು ಅದಾವ. ಈಗ ಪೊಲೀಸ್ ಆಫೀಸರ್ ಅವರು ಸರ್ ಹೇಳಿದ್ರಲ್ಲ, ಲೋಕೇಶ್ ಸರ್, ಆ ತರ ಈ ಒಂದೊಂದು ದಿಂಬು ಒಂದೊಂದು ಚಾದರಕ್ಕೂ ಕೋರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳಿದ್ರು. ಅಲ್ಲೇ ಸಾಲ್ವ್ ಮಾಡ್ಕೋಬಹುದಾಗಿತ್ತು ಅಂತಂದ. ಹಂಗಂತಂದ್ರೆ ಅಲ್ಲೇ ಸಾಲ್ವ್ ಮಾಡ್ಕೋಬಹುದು ಅಂತಂದ್ರೆ ಅಲ್ಲಿ ಆಫೀಸರ್ಗಳ ಜೋಡಿ ಯಾವ ರೀತಿ ಅದೇನಾದ್ರೂ ಒಂದು ಮೆಥಡ್ ಐತಾ ಅಂತ ಕಂಡುಹಿಡಿಬೇಕು. ಇಲ್ಲ ಅಂತಂದ್ರೆ ಅವರಿಬ್ಬರ ನಡುವೆ ಒಂದು ಹೊಂದಾಣಿಕೆ ಸಾಮರಸ್ಯದಿಂದನೇ ಅದು ಮುಗಿತೈತಿ ಅಂದ್ರೂ ಅದು ಓಕೆ. ಆದ್ರೆ ಇಲ್ಲಿ ಮೋಸ್ಟ್ಲಿ ಈ ಎಲ್ಲಾ ಸಣ್ಣ ಇಶ್ಯೂನು ಕೋರ್ಟಿನ ಎದುರಿಗೆ ತರುವ ಮೂಲಕ ಸಿಂಪತಿ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದ್ರು ಅಂತ ಅನಿಸ್ತದೆ. ಅರೆ ದರ್ಶನ್ ಅಂತ ದೊಡ್ಡ ಸ್ಟಾರ್ಗೆ ಇಲ್ಲಿ ಒಂದ್ ದಿಂಬು ಸಿಗಾಕತ್ತಿಲ್ಲ, ಒಂದು ಬ್ಲಾಂಕೆಟು ಸಿಗಾಕತ್ತಿಲ್ಲ. ಪವಿತ್ರ ಗೌಡ ಏನೇ ಮಾಡಿರಬಹುದು, ಅಟ್ಲೀಸ್ಟ್ ಮನೆ ಊಟ ಆದ್ರೂ ತರಿಸ್ಕೊಳಕ್ ಆಕಿಗಂದ ಅವಕಾಶ ಕೊಡ್ಬೇಕಾಗಿತ್ತು. ಕೋರ್ಟ್ ಇದು ಜೈಲ್ಗಳು ಇಷ್ಟು ಕ್ರೂರಿ ಆದ್ರೆ ಹೆಂಗೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ಗೆ ಹಿಂಗ್ ಮಾಡಿದ್ರೆ ಹೆಂಗೆ ಅನ್ನುವಂತ ಒಂದು ಸಿಂಪತಿ ಕ್ರಿಯೇಟ್ ಮಾಡಿ ಅದರ ಬೆನಿಫಿಟ್ ತಗೊಳ್ಳುವಂತ ಪ್ರಯತ್ನ ಮಾಡಕ್ ಹೋದ್ರು ಅಂತ ಅನಿಸ್ತದೆ. ಮೋಸ್ಟ್ಲಿ ಅದು ಕೆಲವೊಂದ್ಸಲ ನಾವ್ ಏನೇ ಮಾಡಕ್ ಹೋದ್ರು ಕೊಳ್ಳಿಗ್ ಬೀಳ್ತದಂತಾರಲ್ಲ, ಹಂಗ ಆಗಿರಬಹುದು ಬೇರೆ ಬೇರೆ ರೀತಿಯಿಂದ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಅವ್ರಿಗೆ ಜಾಸ್ತಿ ಗೊತ್ತಿರ್ತದೆ. ಸರ್ ಹೇಳ್ದಂಗೆ ಮೇ ಬಿ ಅದ್ ಬೇರೆ ಏನಿದೆ ಕಂಡುಹಿಡಿಯಬಹುದು. ಬಟ್ ದರ್ಶನ್ ಹೆಸರಿನೊಳಗೆ ರಾಜ್ಯದ ಜನರಿಗೆ ಜೈಲಿನ ಬಗ್ಗೆ ಬಹಳ ನಾಲೆಜ್ ಅಂತೂ ಸಿಕ್ತು. ಇದನ್ನ ಮಾತ್ರ ಒಪ್ಕೋಬೇಕೀಗ. ನಿಜ. ಮತ್ತೆ ಇನ್ನೊಂದು ಮೇಡಮ್, ಸುಪ್ರೀಂ ಕೋರ್ಟ್ ಆದೇಶ ಏನು ಬಂತು, ದರ್ಶನ್ ಅವ್ರದ್ದು ಅದು ಜಾಮೀನು ರದ್ದಾದ ಮೇಲೆ ಅವರಿಗೆ ವಿಶೇಷ ಸೌಲಭ್ಯ ಕೊಟ್ಟಿದ್ದಕ್ಕೆ ಗರಂ ಆಗಿತ್ತು. ಈಗ ಅದನ್ನೇ ಮುಂದಿಟ್ಕೊಂಡು ಕೆಲ ಸಿಬ್ಬಂದಿಗಳು ಅಲ್ಲಿ ಖೈದಿಗಳಿಗೆ ಟಾರ್ಚರ್ ಕೊಡ್ತಿದಾರಂತೆ ಮೇಡಮ್, ಅಂದ್ರೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂಥ ಆರೋಪಗಳಿದಾವೆ. ಹೌದು, ಯಾಕೆಂದ್ರೆ ಒಂದ್ ಸಲ ಹೊರಗೆ ಹೋಯ್ತು ಅಂತಂದ್ರೆ ಉಳಿದವ್ರ ಪಾಠ ಕಲೀಲಿ ಅನ್ನೋದು ಪೊಲೀಸರಿಗೂ ಇರ್ತದೆ. ಇಲ್ಲಿ ಸುಧಾರಣಾ ಗೃಹ ಅಂತ ನಾವು ಜೈಲಿಗೆ ಕರೆದ್ರು ಸಹಿತ ಅಲ್ಲಿ ಇರೋರೊಳಗೆ ಅವ್ರನ್ನ ಮ್ಯಾನೇಜ್ ಮಾಡೋದು, ಒಂದು ಸಾವಿರಾರು ಖೈದಿಗಳಿಗೆ ಸಾವಿರಾರು ಪೊಲೀಸರು ಇರಂಗಿಲ್ಲ. ನಮ್ಮಲ್ಲಿ ಪೊಲೀಸ್ ಈಸ್ ಟು ಅಕ್ಯೂಸ್ಡ್ ರೇಷಿಯೋ ಯಾವತ್ತಿದ್ರು ಕಡಿಮೆನೆ, ಎಲ್ಲದಕ್ಕೂ ರೇಷಿಯೋ ಕಡಿಮೆ ಐತಿ ನಮ್ಮಲ್ಲಿ, ನಮ್ ದೇಶದೊಳಗೆ. ಹಂಗಿದ್ದಾಗ ಅಷ್ಟು ದೊಡ್ಡ ಜೈಲ್ ಒಳಗೆ ಎಷ್ಟೋ ನಟೋರಿಯಸ್ ಖೈದಿಗಳು ಇರ್ತಾರೆ, ಎಷ್ಟೋ ಮಂದಿ ಮುಗ್ಧ ಖೈದಿಗಳು ಇರ್ತಾರೆ. ಅವ್ರನ್ನ ರಕ್ಷಣೆನೂ ಮಾಡ್ಬೇಕು, ನಟೋರಿಯಸ್ ಖೈದಿಗಳನ್ನ ಕಂಟ್ರೋಲ್ದಾಗೂ ಇಟ್ಕೋಬೇಕು. ಇದನ್ನ ಎಲ್ಲಾ ಮಾಡ್ಬೇಕು ಅಂದ್ರೆ ಪೊಲೀಸರು ಅವ್ರಿಗೆ ಬುದ್ಧಿವಾದ ಹೇಳಿ ಮಾಡಕ್ ಆಗಂಗಿಲ್ಲ. ಅಲ್ಲಿ ಕೆಲವೊಂದ್ಸಲ ಕಠಿಣವಾಗಿ ನಡ್ಕೊಳ್ಳೇಬೇಕಾಗ್ತದೆ. ಆ ದರ್ಶನ್ಗಾದ್ರೆ ಅಷ್ಟು ಫೆಸಿಲಿಟಿ ಕೊಟ್ರಿ ನಮ್ಗೆ ಕೊಡ್ಲಿಲ್ಲ, ಅವ್ರಿಗಾದ್ರೆ ಕೊಟ್ರಿ ನನಗೆ ಕೊಡ್ಲಿಲ್ಲ ಅಂತ ಹೇಳಿ ಕೆಲವೊಂದ್ಸಲ ಅವ್ರು ಜೋರಾಗಿ ಗಲಾಟೆ ಮಾಡೋ ಚಾನ್ಸಸ್ ಇರ್ತದೆ. ಇಂಥ ಒಂದು ಗಲಾಟೆಗಳು ಮತ್ತೆ ಮುಂದುವರಿಬಾರ್ದು, ಮತ್ತೆ ಕೋರ್ಟಿಗೆ ಹೋಗ್ಬಾರ್ದು, ಮತ್ತೆ ಈ ತರದ ರಿಸ್ಟ್ರಿಕ್ಷನ್ಸ್ ನಮಗ್ ಬರಬಾರ್ದು. ನಮ್ಮ ಕೆಲಸದೊಳಗೆ ಇವು ಪ್ರತಿಯೊಂದು ಅಡ್ಡ ಕಾಲಾಗಿ ಬರ್ತಾವು ಅನ್ನೋ ಕಾರಣಕ್ಕೆ ಪೊಲೀಸರು ಎಲ್ಲರ ಮೇಲೂ ಒಂದಿಷ್ಟು ದಿನ ಸ್ಟ್ರಿಕ್ಟ್ ಆಗಿ ನಡ್ಕೋತಾರೆ. ಆದ್ರೆ ಉಳಿದವರು ಇದರಿಂದ ಪಾಠ ಕಲೀಲಿ ಅನ್ನುವಂತ ಒಂದು ಉದ್ದೇಶ ಇರ್ತದೆ. ಆದ್ರೆ ಉದ್ದೇಶ ಅದೇ ಆಗಿತ್ತು ಅಂತಂದ್ರೆ ದಟ್ ಈಸ್ ಓಕೆ. ಆದ್ರೆ ಅದು ಬಿಟ್ಟು ಎಲ್ಲರಿಗೂ ಒಂದೇನೋ ಜಿದ್ದಿಗೆ ಬಿದ್ರು ಅಂತಂದ್ರೆ ಅದು ಬೇರೆ. ಆದ್ರೆ ಮ್ಯಾಲ್ ತೋರ್ಸಾಕೆ ನಾವು ಬಹಳ ಕಠಿಣ ಇದೀವಿ ಅಂತ ತೋರಿಸ್ಕೊ ಒಳಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡೇ ಇದ್ರು ಅಂದ್ರೆ ಅದು ಯಾವ ಕೋರ್ಟಿಗೆ ಹೋದ್ರು ಏನು ಉಪಯೋಗ ಇರ್ಲಾರ್ದಂಗೆ. ಇಲ್ಲಿ ಅವಾಗ ಮತ್ತೆ ಇನ್ಸ್ಪೆಕ್ಷನ್ಗಳಾಗ್ಬೇಕು. ಬರೇ ಯಾರೋ ಒಬ್ರು ಅಪೀಲ್ ಹಾಕೊಂಡು ಹೈಕೋರ್ಟ್ ಎದುರಿಗೆ ಬಂದ್ರು ಅದಕ್ಕೆ ಏನೋ ಒಂದಾಯ್ತು ಅಂತ ಆಗ್ಬಾರ್ದು. ಜೈಲಿನ ಮೇಲೆನೂ ಅವಾಗ ಇನ್ಸ್ಪೆಕ್ಷನ್ಗಳು ಆಗ್ಲೇಬೇಕು. ಸಡನ್ ಆಗಿ ವಿಸಿಟ್ ಕೊಡ್ಬೇಕು ಹೈಯರ್ ಆಫೀಸರ್ಗಳು. ಅಲ್ಲಿ ಮೇನ್ ಕೈದಿಗಳಿಂದನೂ ಒಂದು ಇದು ತಗೋಬೇಕು, ಒಂದು ಒಪಿನಿಯನ್ ತಗೋಬೇಕು, ಎಲ್ಲಿ ಏನ್ ನಡೀತದ ಅನ್ನೋದು ಒಳಗಿದ್ದವ್ರಿಗೆ ಗೊತ್ತಿರ್ತದೆ. ಅಲ್ಲಿ ಕೇಳಿ ಅವನ್ನಂತ ಪ್ರಾಬ್ಲಮ್ ಅನ್ನ ಸಮಸ್ಯೆಗಳನ್ನ ಬಗೆಹರಿಸಕ್ ಪ್ರಯತ್ನ ಮಾಡ್ಬೇಕು. ಅಲ್ಲಿ ಸುದ್ದಿ ಕೊಡೋರು ಬೇಕಾದಷ್ಟು ಜನ ಇದ್ದೇ ಇರ್ತಾರೆ. 4 ಮಂದಿಗೆ ಫೆಸಿಲಿಟಿ ಸಿಕ್ಕದೆ ಇನ್ 4 ಮಂದಿಗೆ ಸಿಕ್ಕಿಲ್ಲ ಅಂದ್ರೆ ಕಂಪ್ಲೇಂಟ್ ಹೇಳೋರು ಇದ್ದೇ ಇರ್ತಾರೆ. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿದ್ರೆ ಅದನ್ನೆಲ್ಲ ಇರಾಡಿಕೇಟ್ ಮಾಡಬಹುದು. ಆದ್ರೆ ಮನಸ್ಸು ಮಾಡೋದೊಂದು ಬಾಕಿ ಇದೆ ಅಷ್ಟೇ. ನಿಜ. ಲೋಕೇಶ್ ಸರ್, ಈಗ ದರ್ಶನ್ ಅವ್ರ ವಿಚಾರಕ್ಕೆ ಬರೋದಾದ್ರೆ ನಾವು ಈಗ ಕೋರ್ಟು ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿತ್ತು, ಮತ್ತು ಜೈಲಾಧಿಕಾರಿಗಳಿಗೆ ವರದಿ ಕೊಡಿ ನೀವು ಅಂತ ಹೇಳಿತ್ತು. ಅಂದರೆ ದರ್ಶನ್ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಹೇಗಿದೆಯೋ ಹಾಗೆ ರೂಲ್ಸ್ ಪ್ರಕಾರ ಅವರು ಇದ್ಕೊಂಡು ಹೋಗಬೇಕು ಅಷ್ಟೇ, ಎಕ್ಸ್ಟ್ರಾ ಕೇಳಂಗಿಲ್ಲ. ಏನೇ ಕೇಳಿದ್ರು ಕೂಡ ಅವರು ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಹಾಗಾಗಿನೇ ಅವ್ರಿಗೆ ಮುಳುವಾಗ್ತಿದೆಯಾ ಅಂತ ಕೋರ್ಟ್ ಮೊರೆ ಹೋಗ್ತಿರೋದ್ರಿಂದಾಗಿ?
ಫಸ್ಟ್ ನಾನು ಈಗ ಒಂದು ವಿಚಾರ ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ. ಹ್ಮ್. ಅಲ್ಲಿರೋರು ಪೊಲೀಸ್ ಆಫೀಸರ್ಸ್ ಸೀನಿಯರ್ ಲೆವೆಲ್ ಅಲ್ಲಿ ಬಿಟ್ರೆ ಇನ್ನೆಲ್ಲ ಜೈಲ್ ಸಿಬ್ಬಂದಿ ಅವರು, ಪೊಲೀಸ್ ಅಧಿಕಾರಿಗಳು ಯಾರು ಇರೋದಿಲ್ಲ ಅಲ್ಲಿ. ನಿಮ್ಮ ಗಮನಕ್ಕೆ ಫಸ್ಟ್ ಕೊಡ್ತೀನಿ ನಾನು. ಓಕೆ. ಅಲ್ಲಿ ಕಾಕಿ ಬಟ್ಟೆ ಹಾಕಿರೋ ಅದು ಏನಿದ್ದಾರೆ ಅವ್ರು ವಾರ್ಡನ್ಸ್ ಅಂತ, ಜೈಲ್ ವಾರ್ಡನ್ಸ್ ಅಂತ ಅವ್ರಿಗೆ ಕರೀತಾರೆ. ಹ್ಮ್. ಜೈಲ್ ಸೂಪರ್ಡೆಂಟ್, ಜೈಲ್ ಆಫೀಸರ್ ಅಂತಲೇ ಅವ್ರಿಗೆ ಕರೆಯೋದು. ಓಕೆ. ದೇ ಆರ್ ನಾಟ್ ಪೊಲೀಸ್ ಆಫೀಸರ್ಸ್. ಹ್ಮ್. ಪೊಲೀಸ್ ಆಫೀಸರ್ ಓನ್ಲಿ ಇನ್ ದಿ ಹೈಯರ್ ಲೆವೆಲ್, IGP DGP ಲೆವೆಲ್ ಅಲ್ಲಿ, ಮತ್ತೆ DIG ಲೆವೆಲ್ ಇಂದ ಕೆಳಗಡೆ ಎಲ್ಲ ಜೈಲ್ ಅಥಾರಿಟೀಸ್ ಅವರು, ಹ್ಮ್. ಹ್ಮ್. ಪೊಲೀಸ್ ಅಧಿಕಾರಿಗಳಲ್ಲ. ಅದೊಂದು ದೊಡ್ಡ ಕನ್ಫ್ಯೂಷನ್ ಇದೆ ಪಬ್ಲಿಕ್ ಅಲ್ಲಿ. ಹೌದು ಹೌದು. ಪೊಲೀಸ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಪೊಲೀಸ್ ಅಲ್ಲ ಅದು. ಹ್ಮ್. ಇನ್ ಕೇಸ್ ಆಫ್ ಇನ್ವೆಸ್ಟಿಗೇಷನ್, ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಮಾತ್ರ ಪೊಲೀಸ್ ಅದ್ರೊಳಗೆ ಹೋಗ್ತಾರೆ, ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗೋದಿಲ್ಲ. ಹ್ಮ್. ಹ್ಮ್. ಅದು ಅವ್ರಿಗೆ ಸಂಬಂಧ ಇಲ್ಲ. ಅದಕ್ಕೆ ಜೈಲ್ ಅಥಾರಿಟೀಸ್ ನೋಡ್ಕೋಬೇಕು ಅವರು. ಹ್ಮ್. ದರ್ಶನ್ ಕೇಸ್ದು ಏನು ಅವ್ರು ಕೋರ್ಟ್ಗೆ ಹೋದ್ರು, ಅದಕ್ಕೆ ಹೋದ್ರು, ಇದಕ್ಕೆ ಹೋದ್ರು ಅನ್ನೋದು ಪ್ರಶ್ನೆಗಳು ಇದು ನಿರಂತರವಾಗಿದೆ. ಇದು ಹೊಸದಾಗಿ ಕೋರ್ಟ್ಗೆ ಹೋಗಿ ಈ ತರ ಫೆಸಿಲಿಟಿ ಇಲ್ಲ ಅನ್ನೋದು ಒಂದು. ಮತ್ತೆ ಸ್ಟ್ರೈಕ್ಗಳು ನಡೆದಿದ್ದಾವೆ ನಿಮ್ಗೆ ಜೈಲ್ ಒಳಗಡೆ. ಹ್ಮ್. ಹ್ಮ್. ಸರಿಯಾಗಿ ಅಡಿಗೆ ಆಗ್ದಿದ್ರೆ, ಟೈಮ್ಗೆ ಅಡಿಗೆ ಮಾಡ್ಕೊಡ್ತಿದ್ರೆ, ಮತ್ತೆ ಯಾರಿಗೋ ಒಬ್ಬನಿಗೆ ಚೆನ್ನಾಗಿ ನೋಡ್ಕೊಳ್ಳೋದು, ಇನ್ನೊಬ್ರಿಗೆ ಮಾಡೋದು, ಇಂಥ ವಿಚಾರಕ್ಕೆಲ್ಲ ಈಗಾಗಲೇ ಸಾಕಷ್ಟು ಕಡೆ ಗಲಾಟೆಗಳು, ಸ್ಟ್ರೈಕ್ ಆಗಿದೆ. ಹೌದು. ಒಳಗಡೆನೆ ಪೊಲೀಸು ಹೊರಗಿಂದ ಹೋಗಿ ಲಾಠಿ ಚಾರ್ಜ್ ಮಾಡಿ ಆಕ್ಷನ್ಸ್ ಗಳು ತಗೊಂಡಿದ್ದಾರೆ. ಹ್ಮ್. 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 ಅದೇನು ವಿಶೇಷ ಅಲ್ಲ. ಅಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲೂ ಇದೆ. ಹ್ಮ್. ಅಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಮತ್ತೆ ಕಂಪ್ಲೇಂಟ್ ಫೈಲ್ ಮಾಡೋದಕ್ಕೆ ಅವ್ರಿಗೆ ಪ್ರೊಸೀಜರ್ ಇದೆ ಅಲ್ಲಿ. ಓಕೆ. ಓಕೆ. ದೇ ಕ್ಯಾನ್ ಫೈಲ್ ಕಂಪ್ಲೇಂಟ್ಸ್. ಏನಾದ್ರೂ ಆ ತರದ ಪ್ರಾಬ್ಲಮ್ ಇದ್ದಾಗ ಮಾಡ್ಬೋದು. ಮತ್ತೆ ಹ್ಮ್. ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಊಟ ಕೊಡ್ಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿಲಿ ಕೊಡ್ತಾ ಇದಾರೆ ಅಲ್ಲಿ ನಿಲ್ಸಿ. ಸರ್, ಏನು ಇವ್ರು ಒಬ್ಬೊಬ್ರು ವಿನಾಯಿತಿ separate ಇರಲ್ವಾ ಆಗಿ ಸರ್ ಇಲ್ಲಿ? ಕೊಡೋದಿಲ್ಲ. ಯಾಕಂದ್ರೆ ಪವಿತ್ರಗೌಡ ಬರ್ತ್ಡೇ ಇದ್ದಾಗೂ ಕೂಡ ಕೇಕ್ ಕಟ್ ಮಾಡೋದಲ್ಲ, ಅವ್ರಿಗೆ ಮನೆಯೊಂದು ಏನೋ ಸ್ಪೆಷಲ್ ಊಟ ಬೇಂತ ಪಾಪ ಕಣ್ಣೀರು ಹಾಕೊಂಡು ಹೋದ್ರಂತೆ ಸರ್. ಇಂಥ ವಿನಾಯಿತಿ ಇರೋದಿಲ್ವಾ ಸರ್ ಕೊನೆಯದಾಗಿ? ನೋಡಿ, ಈಗ ನೀವು ಅಲ್ಲಿ ಪೊಲೀಸ್ ಸ್ಟೇಷನ್ ಲಾಕಪ್ ಒಳಗಡೆ ಮತ್ತೆ ಪ್ರಿಸನ್ ಒಳಗಡೆ ಹ್ಮ್. ಕರುಣೆ ತೋರಿಸುವಂತ ವ್ಯಕ್ತಿಗಳು ಏನ್ ಇರೋದಿಲ್ಲ. ದಯಮಾಡಿ ಸ್ವಲ್ಪ ಆ ಮಾನವೀಯತೆ ಅದು ಇದು ಅನ್ನೋದು ವಿಚಾರಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಈ ವಿಚಾರಗಳಲ್ಲಿ ಹೇಳ್ಬೇಕಾದ್ರೆ. ಯಾಕೆಂದ್ರೆ ಹೌದು ಹೌದು. ಅಲ್ಲಿ ಎಷ್ಟೋ ಜನಕ್ಕೆ ಪ್ರಾಣ ತೆಗೆದಿರೋರು, ರೇಪ್ ಮಾಡಿರೋರು, ಡಕಾಯಿತಿ ಮಾಡಿರೋರು, ಈ ತರದ ವರ್ಗಗಳು ಇರ್ತಾರಲ್ಲಿ. ಹೌದು ಹೌದು. ಅವ್ರಿಗೆಲ್ಲ ನೀವು ಕರುಣೆ ಮಾನವೀಯತೆ ಅನ್ನೋದನ್ನ ಜಾಸ್ತಿ ಹೇಳ್ಕೊಡಕ್ ಹೋದ್ರೆ ಹ್ಮ್. ಒಳಗಡೆ ಕೆಲಸ ಮಾಡಕ್ಕಲ್ಲ, ಹೊರಗಡೆ ಮರ್ಯಾದೆಗೆ ಬದುಕಕ್ಕಾಗೋದಿಲ್ಲ. ಹ್ಮ್. 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 ಅದು ಪ್ರಾಬ್ಲಮ್ ಏನಿಲ್ಲ. ಆ ತರದ್ದು ಬೆಸ್ಟ್ ಊಟ ಕೊಡೋದು, ಅಲ್ಲಿ ರೆಗ್ಯುಲರ್ ಚೆಕಪ್ ಆಗುತ್ತೆ. ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ಪ್ರತಿಯೊಂದು ಫುಡ್ ಚೆಕ್ ಮಾಡ್ತಾರೆ ಅಲ್ಲಿ. ಓಕೆ. ಮತ್ತೆ ಎಷ್ಟು ಪೌಂಡ್ ಆಫ್ ಫುಡ್ ಕೊಡಬೇಕು ಅನ್ನೋದು ಲೆಕ್ಕ ಇರುತ್ತೆ. ನಿಜ. ಎಲ್ಲಾದ್ರೂ ನಡೀಲೇಬೇಕಲ್ಲಿ. ಈಗೇನು ನಮ್ದು ನಿಮ್ದು ಡಿಸ್ಕಷನ್ ಈ ಸಂದರ್ಭದಲ್ಲಿ ಮತ್ತೆ ಅಲೋಕ್ ಕುಮಾರ್ ಅವ್ರ ರೂಲ್ಸ್ ವಿಚಾರಕ್ಕೆ ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಮೇನ್ ನಾನು ಹೇಳಿದ್ನಲ್ಲ, ಮೊಬೈಲು, ಡ್ರಗ್ಗು, Correct. ಲಿಕ್ಕರು, ಇದರಿಂದ ವಾತಾವರಣ ಒಳಗ್ ಕೆಡ್ತಾ ಇರೋದು ತಡಿಬೇಕು ಅನ್ನೋದು ಪ್ರಶ್ನೆಯಲ್ಲಿ. ಅದು Definitely. ವಿಚಾರದಲ್ಲಿ ಇದೆಲ್ಲ ಒಂದ್ ಸ್ಟೆಪ್ ಹೊರಟಿದ್ದಾರೆ ಅವರು. ನಿಜ ನಿಜ ಸರ್. ಒಳ್ಳೇದಾಗ್ಲಿ ಅವ್ರ ಯೋಚನೆಯಲ್ಲಿ. ಖಂಡಿತ ಖಂಡಿತ ಸರ್, ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಧನ್ಯವಾದ ಲೋಕೇಶ್ ಸರ್ ನಿಮಗೆ ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ರಾಜಲಕ್ಷ್ಮಿ ಮೇಡಮ್. ತಮಗೂ ಕೂಡ ಉತ್ತಮವಾದಂಥ ಮಾಹಿತಿನ ಕೊಟ್ಟಿರಿ ನಮಗೆ. ಎಸ್, ನಾವು ನೋಡಿದ್ವಲ್ಲ, ಈಗ ದರ್ಶನ್ ಅವರ ವಿಚಾರ ಅಂತ ಅಷ್ಟೇ ಇಲ್ಲ, ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಒಂದೊಂದೇ ಕಾನೂನುಗಳನ್ನು ಇವ್ರು ಜಾರಿಗೆ ತರ್ತಾ ಇದ್ದಾರೆ ಅನ್ನೋದು ಒಂದು ಸಹಜವಾಗಿ ಅನುಮಾನ. ದರ್ಶನ್ ಅವರೇ ಜೈಲಿಗೆ ಬಂದ ಮೇಲೆ ಈ ಥರದ ಬದಲಾವಣೆಗಳಾಗ್ತಿದೆ ಅಂಥೇಳಿ. ಏನೇ ಆಗಲಿ ಬದಲಾವಣೆಗಳಾಗ್ತಾ ಇರಬೇಕು ಅಷ್ಟೇ. ಆದರೆ ದರ್ಶನ್ ವಿಚಾರದಲ್ಲಿ ಯಾಕಪ್ಪ ನೋಡಿ, ಲೋಕೇಶ್ ಸರ್ ಹೇಳಿದರು, ಉತ್ತಮ ಸಲಹೆ ಕೊಟ್ಟರು. ಮೊದಲು ಅಲ್ಲಿ ಗಾಂಜಾ ಹೋಗ್ತಾ ಇದೆ, ಎಣ್ಣೆ ಸಪ್ಲೈ ಆಗ್ತಾ ಇದೆ, ಮೊಬೈಲ್ಗಳು ಹೋಗ್ತಾ ಇದೆ, ಅದಕ್ಕೆ ಕಡಿವಾಣ ಹಾಕಬೇಕು ಅಂಥೇಳಿ. ಅಲ್ಲಿ ಡ್ರೈ ಫ್ರೂಟ್ಸು ಅರ್ಧ kg ಅಂತೆ, ಸೇಬು ಹಣ್ಣು, ಮಾವಿನ ಹಣ್ಣು ಅದರಲ್ಲಿನ 2 kg ಅಂತೆ. ಊಟದ ವಿಚಾರದಲ್ಲಿ ಮಾಡುವಂಥ ನಿಮ್ಮ ಆ ಒಂದು ಆಸಕ್ತಿ ಇದೆಯಲ್ವಾ, ಉಳಿದ ಕಡೆ ಯಾಕಿಲ್ಲ ಅನ್ನುವಂಥ ಸಹಜವಾಗಿ ಇಲ್ಲಿ ಬರುವಂಥ ಪ್ರಶ್ನೆ. ಕಾದು ನೋಡೋಣ ಮುಂದೆ ಅಲೋಕ್ ಕುಮಾರ್ ಅವರು ಯಾವೆಲ್ಲ ಮಹತ್ತರವಾದಂಥ ಬದಲಾವಣೆಗಳನ್ನ ತರ್ತಾರೆ ಅಂಥೇಳಿ. ಒಂದು ಜೈಲು ಮನಪರಿವರ್ತನಾ ಕೇಂದ್ರಗಳು ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಐಷಾರಾಮಿ ರೆಸಾರ್ಟ್ಗಳಾಗಿ ಬದಲಾಗ್ತಾ ಇದ್ದಾವೆ. ಅದರ ಒಂದು ಗೊಂದಲ ಸಾರ್ವಜನಿಕರಲ್ಲಿ ಆಗಿದೆ, ಅದನ್ನು ಮೊದಲು ನಿವಾರಣೆ ಮಾಡಬೇಕು. ಎದೆಯೂತನ ಅಖಾಡ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.